Jesus, hallelujah. Praise the Lord, dear brothers and sisters. Welcome you to this believer's voice. ಯೇಸುವಿನ ನಾಮದಲ್ಲಿ ಈಗ ಕೂಡ ಜಾಯ್ನ್ ಆಗಿರುವ ಪ್ರತಿಯೊಬ್ಬರನ್ನ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ನಾವು ಪ್ರತಿ ವಾರ ಈ ದಿನಗಳಲ್ಲಿ ಒಂದು ವಿಶ್ವಾಸಿಯಾಗಿ ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೇವರ ಸತ್ಯದ ಆತ್ಮವನ್ನು ಹೊಂದಿಕೊಂಡು ನಾವಿನ್ನೂ ಹೇಗೆ ಆತ್ಮದಲ್ಲಿ ಮೆಚ್ಯೂರ್ ಆಗೋದು, ದೇವರ ವಾಕ್ಯ ಮಾಹಿತಿಯಾಗಿರದೆ ಅದನ್ನು ಪ್ರಕಟಣೆಯಾಗಿ ಹೊಂದಿಕೊಂಡು ಆ ವಾಕ್ಯದ ಫಲವನ್ನು ಅನುಭವಿಸೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನಾವು ಧ್ಯಾನ ಮಾಡ್ತಾ ಬರ್ತಾಯಿದ್ವಿ. ಆ ರೀತಿಯಾದ ಒಂದು ಸೆಷನ್ ನಾವು ಪ್ರತಿ ಶನಿವಾರ 5:15 ಫೇಸ್ಬುಕ್ಕಲ್ಲಿ ಲೈವ್ ಬರ್ತಾಯಿದ್ವಿ. ಸೊ ಅದರಂತೆ ಇವತ್ತು ಜನರಲ್ ಆಗಿ ವಿಶ್ವಾಸಿಗಳಿಗೆ ಇರುವ ಒಂದು ಸಮಸ್ಯೆ, ದೇವರ ವಾಕ್ಯದಲ್ಲಿ ಮೆಚ್ಯೂರ್ ಆಗದೆ ಬೆಳೆಯೋಕ್ಕಾಗದೇ ಇರುವ ಪರಿಸ್ಥಿತಿ ಯಾಕೆ, ಯಾವುದೆಲ್ಲ ತಡೆಗಳಾಗಿದೆ, ಯಾತಕ್ಕೋಸ್ಕರ ಆ ರೀತಿ ಇದೆ, ಅದರ ಬಗ್ಗೆ ಏನು ಮಾಡಬೇಕು. ಸೊ ಇಂಥ ತಡೆಗಳನ್ನು ನಿರ್ಮೂಲ ಮಾಡಿ ನಾವು ದೇವರ ವಾಕ್ಯದೊಂದಿಗೆ ಐಕ್ಯತೆಯಾಗಿದ್ದು ವಾಕ್ಯವನ್ನು ಹೊಂದಿಕೊಂಡು ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅದರ ಫಲವನ್ನು ಹೇಗೆ ಅನುಭವಿಸೋದ್ರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಬರ್ತಾಯಿದ್ವಿ. ಸೊ ಅದರ ಒಂದು ಸೆಷನ್ ಇವತ್ತು ಏನು ಟೈಟಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ವಿಶ್ವಾಸಿಗಳು ಯಾಕೆ ದೇವರ ಪ್ರಸನ್ನತೆಯಲ್ಲಿ ನಿರಂತರವಾಗಿ ಯಾಕೆ ಇರೋಕ್ಕಾಗ್ತಾ ಇಲ್ಲ. ವೈ ಮೆನಿ ಬಿಲೀವರ್ಸ್ ಸ್ಟ್ರಗಲ್ ಟು ಲಿವ್ ಕಂಟಿನ್ಯೂಯಸ್ಲಿ ಇನ್ ಗಾಡ್ಸ್ ಪ್ರೆಸೆನ್ಸ್. ದೇವರ ಪ್ರಸನ್ನತೆಯಲ್ಲಿ ಕನ್ಸಿಸ್ಟೆಂಟಾಗಿ ಕಂಟಿನ್ಯೂಯಸ್ ಆಗಿ ಯಾಕೆ ಇರೋಕ್ಕಾಗ್ತಾ ಇಲ್ಲ. ಸೊ ಇದೇ ನನ್ನ ಇವತ್ತು ಟೈಟಲ್. ಸೊ ಇವತ್ತು ಯಾಕೆ, ಏನು ಕಾರಣಗಳು, ನಾನು ಹೇಳುವ ಕಾರಣಗಳಲ್ಲಿ ಒಂದು ಕಾರಣ ಖಂಡಿತ ನೀವು ಅಂಥ ಒಂದು ಪರಿಸ್ಥಿತಿ ಇಲ್ಲ ಅಂಥ ಒಂದು ಕಾರ್ಯದ ನಿಮಿತ್ತವಾಗಿ ಇವತ್ತು ನೀವು ಆತ್ಮದಲ್ಲಿ ಬೆಳೆಯೋಕ್ಕಾಗದೇ ಇರುವ ಒಂದು ಕಂಡೀಷನ್ ಪರಿಸ್ಥಿತಿ ಇರ್ಬೋದು. ಆದರೆ ಇವತ್ತು ಅದರ ಬಗ್ಗೆ ಏನು ಮಾಡಬೇಕು, ಅದನ್ನು ಹೇಗೆ ಜಯಿಸೋದು, ಅದನ್ನು ಜಯಿಸಿ ಹೇಗೆ ದೇವರ ವಾಕ್ಯದೊಂದಿಗೆ ಒಂದಾಗಿ ಆ ವಾಕ್ಯವು ನಮ್ಮಲ್ಲಿ ಮಾಂಸವಾಗಿ, ವಾಕ್ಯವು ನಮ್ಮಲ್ಲಿ ಪ್ರಕಟವಾಗಿ, ವಾಕ್ಯವು ನಮ್ಮಲ್ಲಿ ಜೀವವಾಗಿ ಅದರ ಫಲವನ್ನು ಅನುಭವಿಸೋದು ಹೇಗೆ ಎಂಬುವ ಪ್ರಾಕ್ಟಿಕಲ್ ಸ್ಟೆಪ್ಸ್ ಸ್ಕ್ರಿಪ್ಚರ್ಸ್ ಇದನ್ನೆಲ್ಲ ನಾವು ಒಂದು 30-40 ಮಿನಿಟ್ಸಲ್ಲಿ ನಾವು ಅದನ್ನು ಧ್ಯಾನ ಮಾಡೋಣ. ಅದರಿಂದ ಈಗ ಕೂಡ ಆನ್ಲೈನಲ್ಲಿರೋರು ಎಲ್ಲ ನಿಮ್ಮ ಇದರಲ್ಲಿ ಚಾಟಲ್ಲಿ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದ್ದರೆ ಕ್ಲಿಯರ್ ಅಂತ ಟೈಪ್ ಮಾಡಿ. ಅದರಂತೆ ಈ ಲಿಂಕ್ನ ನೀವು ನಿಮ್ಮ ಕಾಂಟ್ಯಾಕ್ಟ್ಸ್ಗೆ, ನಿಮ್ಮ ಸ್ಟೋರೀಸ್, ನಿಮ್ಮ ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್, ಬೇರೆ ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದ್ದೀರೋ ಅದರಲ್ಲೆಲ್ಲ ಹಂಚಿಕೊಳ್ಳಿ. ಯಾಕಂದರೆ ನೀವು ಮಾತ್ರ ಅನುಭವಿಸೋದಲ್ಲ, ನೀವು ಅನುಭವಿಸೋದನ್ನು ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವ ರೀತಿಯಲ್ಲಿ ನೀವು ಹಂಚಿಕೊಳ್ಳುವಾಗ ನಿಮ್ಮ ಆಶೀರ್ವಾದ, ನಿಮ್ಮ ಆತ್ಮದ ಬೆಳವಣಿಗೆ ಇನ್ನೂ ಭಾಳ ಹೆಚ್ಚಾಗುವುದು. ಸೊ ಅದರಿಂದ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ನಿಮಿಷ ಸಮಯವನ್ನು ಕೊಡ್ತೀನಿ. ಸೊ ಅದರಿಂದ ನೀವೆಲ್ಲ ಯಾರ್ಯಾರು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀರೋ ಅದನ್ನು ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. Let me also share. I am also sharing. Glory to God. Thank you, Jesus. Glory to God. Thank you, Jesus. Praise the Lord. Praise the Lord. Glory to God. Thank you, Father. Praise you, praise you, praise you. All right. ನೀವು ಶೇರ್ ಮಾಡಿ, ನಿಮ್ಮ ಅದೇ ಥರ ನೀವು ನೋಡ್ತಾ ಇರುವಾಗ ನಿಮಗೆ ಯಾವ ಮಾತು ಮುಟ್ಟುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ಪೇಸ್ಟ್ ಮಾಡಿ. ಏಕೆಂದರೆ ನೀವು
ನೀವು ಹಾಕುವ ಕಮೆಂಟ್ಸ್ ಮೂಲಕ ಅನೇಕರು ಈ ಮೆಸೇಜನ್ನು ನೋಡೋರಾಗಿದ್ದಾರೆ. ಸೊ ಅದರಿಂದ ನೀವು ಕಮೆಂಟ್ಸಲ್ಲಿ ಕೂಡ ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಮೆಂಟ್ಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. Blessings. Thank you, Father, for the wonderful presence, the glorious light of Christ, the love of God abound in Jesus' name. ಯೇಸುವಿನ ನಾಮದಲ್ಲಿ ನೀವು ಒಬ್ಬರಾದರೂ ಇವತ್ತು ಕೇಳುವ ಸತ್ಯವನ್ನು ಕೇಳಿ ಆ ಸತ್ಯದ ನೀವು ಇರುವ ಹಾಗೆ ಇರುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಆ ದೇವರು ನಿಮ್ಮನ್ನು ಯಾವ ಉದ್ದೇಶಕ್ಕೋಸ್ಕರ ಆರಿಸ್ಕೊಂಡಿದ್ದಾರೋ ಅದರಂತೆ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರ ಸಮಾಧಾನ, ದೇವರ ಶಾಂತಿ, ಪ್ರೀತಿ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗುವುದಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇನ್ ಜೀಸಸ್ ನೇಮ್, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಆಲ್ ರೈಟ್, ನೀವೆಲ್ಲರೂ ಶೇರ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. Glory to God. Glory, glory, glory to God. Thank you, Jesus. ವೆಲ್ಕಮ್. ಸೊ ಅದೇ ರೀತಿ ನಿಮ್ಮಲ್ಲಿ ಜಾಯ್ನ್ ಆಗಿರೋರು ಇದೇ ಫಸ್ಟ್ ಟೈಮ್ ಫೇಸ್ಬುಕ್ಕಲ್ಲಿ ಜಾಯ್ನ್ ಆಗ್ತಾ ಇದ್ದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರ ಹೆಸರು ಹಾಕಿ. ಸೊ ನನಗೆ ಗೊತ್ತಾಗಲಿ ನೀವು ಎಲ್ಲಿಂದ ಜಾಯ್ನ್ ಆಗ್ತಾ ಇದ್ದೀರಾ ಅಂತ. ಆ್ಯಂಡ್ ವಿ ವಾರ್ಮ್ಲಿ ವೆಲ್ಕಮ್ ಯು. ಗ್ಲೋರಿ ಟು ಗಾಡ್. ಥ್ಯಾಂಕ್ ಯು ಜೀಸಸ್. ಪ್ರೆಸೆನ್ಸ್, ಪ್ರೆಸೆನ್ಸ್, ಪ್ರೆಸೆನ್ಸ್. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ ಟು ಗಾಡ್. ಆಲ್ ರೈಟ್, ಈಗ ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ವೈ ಮೆನಿ ಬಿಲೀವರ್ಸ್. ಹಾಗಾದರೆ ವೆಲ್ಕಮ್ ರಂಜನಾ. ನೀವು ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇದ್ದರೆ ನೀವು ಯಾವ ಊರಿಂದ ಜಾಯ್ನ್ ಆಗ್ತಾ ಇದ್ದೀರಾ ಅಂತ ಕೂಡ ತಿಳಿಸಿ. ಬ್ಲೆಸ್ ಯು. ವಿಶ್ವಾಸಿಗಳು ದೇವರ ಪ್ರಸನ್ನತೆಯಲ್ಲಿ ನೀವು ಕನ್ಸಿಸ್ಟೆಂಟ್ ಆಗಿ, ಕಂಟಿನ್ಯೂಯಸ್ ಆಗಿ ಯಾಕೆ ದೇವರ ಪ್ರಸನ್ನತೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ? ನಾ ಫಸ್ಟ್ ಆಫ್ ಆಲ್ ಈ ದೇವರ ಪ್ರಸನ್ನತೆಯಲ್ಲಿ ಇರೋದಂದರೆ ಏನು ಅಂತ ಹೇಳ್ತೀನಿ. ದೇವರ ಪ್ರಸನ್ನತೆಯಲ್ಲಿ ಇರುವುದು ಅಂತ ಹೇಳಿದ್ರೆ ನೀವು ದೇವರ ಪ್ರಜ್ಞೆಯಲ್ಲಿ ಇರುವುದು, ದೇವರ ಒಂದು ಪ್ರಕಟಣೆಯಲ್ಲಿ ಇರೋದು, ದೇವರ ತಿಳುವಳಿಕೆಯಲ್ಲಿ ಇರೋದು. ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ನಿಮಗೆ ಬರುವ ಆಲೋಚನೆ ಈ ಲೋಕದಿಂದ ಉಂಟಾದ ಆಲೋಚನೆ ಅಲ್ಲ. ಇಲ್ಲ, ಏದೇನಲ್ಲಿದೆ 2 ಮರಗಳು ಹೇಳಿದೆ. ಜೀವವೃಕ್ಷದ ಮರದಲ್ಲಿ ಏನಿದೆ, ಒಳ್ಳೆಯದರ ಕೆಟ್ಟದರ ಅರಿವು ಉಂಟಾಗುವ ಮರ ಏನಂತ ಹೇಳಿದ್ದೀನಿ. ಅದು ಎರಡು ಜ್ಞಾನ. ಜೀವವೃಕ್ಷ ಅನ್ನೋದು ಯೇಸುವಿನ ಜ್ಞಾನ. ಒಳ್ಳೆಯದರ ಕೆಟ್ಟದರ ಅಂತ ಹೇಳುವುದು ಸ್ವಾರ್ಥಕವಾಗಿ ಮನುಷ್ಯನ ಸ್ವಂತ ಜ್ಞಾನದಿಂದ ಉಂಟಾಗುವ ಕಾರ್ಯ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಜೀವವೃಕ್ಷ ಅಂತ ಹೇಳುವುದು ದೇವರನ್ನು ಸಾರಿ ಜೀವಿಸುವ ಜೀವ. ಒಳ್ಳೆಯದರ ಕೆಟ್ಟದರಿಂದ ತಿನ್ನುವುದಂದರೆ ದೇವರ ಅಲ್ಲದೆ ಸ್ವಂತ ಬಲದಿಂದ, ಸಾಮರ್ಥ್ಯದಿಂದ ಜೀವಿಸುವ ಜೀವ. ಸೊ ಈ ದೇವರ ಪ್ರಸನ್ನತೆಯಲ್ಲಿ ಇರುವುದು ಅಂತ ಹೇಳಿದ್ರೆ ನೀವು ಯಾವಾಗಲೂ ದೇವರ ಜ್ಞಾನದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕೇಳಿಸುವ ಶಬ್ದ ದೇವರ ಶಬ್ದವಾಗಿದೆ. ಅದಕ್ಕೆ ಯೋಹಾನ 10ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನನ್ನ ಕುರಿಗಳು ನನ್ನ ಶಬ್ದವನ್ನು ಕೇಳಿಸುವುದು. ಮೈ ಶೀಪ್ ಹಿಯರ್ಸ್ ಮೈ ವಾಯ್ಸ್. ಸೊ ಹಾಗಾದರೆ ದೇವರು ಏನು ಎದುರು ನೋಡ್ತಾ ಇದೆ ಅಂದರೆ, ನೀನು ನನ್ನ ಶಬ್ದವನ್ನು ಕೇಳಿಸ್ಕೊಂಡು ಇರುವ ತನಕ ನೀನು ನನ್ನ ಜೊತೆ ಕನೆಕ್ಷನ್ನಲ್ಲಿದೆಯಾ, ನನಗೂ ನಿನಗೂ ಒಂದು ಸಂಬಂಧವಿದೆ, ಒಂದು ಅನ್ಯೋನ್ಯತೆ ಇದೆ, ಒಂದು ಐಕ್ಯತೆ ಇದೆ. ನನ್ನ ಕಾರ್ಯಗಳು, ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಾಗಿರುತ್ತೆ. ನನ್ನ ಆಲೋಚನೆಗಳು ನಿನ್ನ ಬಾಯಲ್ಲಿ ಮಾತುಗಳಾಗಿ ಬರುತ್ತವೆ. ಆ ಮಾತುಗಳ ಪ್ರಕಾರ ನಿನ್ನ ಮನಸ್ಸು, ನಿನ್ನ ಪ್ರಾಣ, ನಿನ್ನ ಭಾವನೆಗಳು ಇರುತ್ತವೆ. ನೀನು ಅದರಂತೆ ನಿನ್ನ ಮಾತುಗಳನ್ನು ಮಾತಾಡುವಾಗ ನಿನ್ನ ಶರೀರ ಅದರಂತೆ ಕಾರ್ಯಗಳನ್ನು ಮಾಡುತ್ತದೆ. ಇದೇ ಇದರ ಅರ್ಥ.
ಸೊ ಹಾಗಾದರೆ ದೇವರ ಪ್ರಸನ್ನತೆಯಲ್ಲಿ ಇರುವುದು ಅಂತ ಹೇಳುವುದಾದರೆ ಸಿಂಪಲ್ ಆಗಿ ನೀವು ದೇವರು ಸೇರಿ ಒಂದಾಗುವುದು. ನೀವು ಇವತ್ತು ಯಾವ ರೀತಿ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನನ್ನಲ್ಲಿದ್ದಾನೆ. ಪಾಲ್ ಈ ರೀತಿ ಹೇಳ್ತಾ ಇದ್ದಾನೆ, ಇನ್ನೀ ಜೀವಿಸುವುದು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇರೋದು. ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಎಂಬುವ ಒಂದು ಪ್ರಜ್ಞೆ, ಒಂದು ಪ್ರಕಟಣೆ, ಒಂದು ತಿಳುವಳಿಕೆ, ಒಂದು ಜ್ಞಾನ, ಒಂದು ಅರಿವು ನನಗೆ ಉಂಟಾದರೆ ನನಗೆ ಬರುವ ಆಲೋಚನೆಗಳು ನಂದಲ್ಲ, ಅದು ಕ್ರಿಸ್ತನ ಆಲೋಚನೆ. ನನ್ನ ಬಾಯಲ್ಲಿ ಬರುವ ಮಾತುಗಳು ಅದು ಕ್ರಿಸ್ತನ ಮಾತಿಗೆ ಶಬ್ದ ಕೊಡ್ತಾ ಇದ್ದೀನಿ. ನನ್ನ ಕ್ರಿಸ್ತನ ಮಾತಿಗೆ ಶಬ್ದ ಕೊಟ್ಟರೆ ಅದರಂತೆ ನನ್ನ ಶರೀರ ನಡೆಯುವುದು ಎಂಬುವ ತಿಳುವಳಿಕೆ. ಸೊ ನಾವು ಲೆಟ್ ಮಿ ಕಮ್ ಟು ದ ವೆರಿ ಕೀ ಪ್ರಿನ್ಸಿಪಲ್, ಕೀ ಪಾಯಿಂಟ್. ಇವತ್ತು ನಾವೆಲ್ಲ ಇವತ್ತು ಈ ಲೋಕದಲ್ಲಿ ಯಾರೂ ಸಮಸ್ಯೆ ಇಲ್ಲದೆ ಇಲ್ಲ. ಎಲ್ಲರಿಗೂ ಒಂದು ರೀತಿಯಾದ ಯಾವುದೋ ರೀತಿಯಲ್ಲಿ ಯಾವುದೋ ಏರಿಯಾದಲ್ಲಿ ಸಮಸ್ಯೆಗಳುಂಟು. ಆದರೆ ಆ ಸಮಸ್ಯೆಯನ್ನು ಸಾಲ್ವ್ ಮಾಡೋಕ್ಕೋಸ್ಕರ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಫಾಸ್ಟಿಂಗ್ ಮಾಡ್ತಾಯಿದ್ದೀವಿ, ಬೀಜಗಳನ್ನು ಬಿತ್ತುತ್ತಾ ಇದ್ದೀವಿ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾಯಿದ್ದೀವಿ, ಮನುಷ್ಯನನ್ನು ಕರೆದು ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದೀವಿ. ಅಂದರೆ ದೈವಿಕವಾಗಿ ದೇವರ ಪ್ರಸನ್ನತೆಯಲ್ಲಿ ಇದ್ದು ಇದಕ್ಕೆ ಬಿಡುಗಡೆಗೋಸ್ಕರ ಏನು ಮಾಡಬೇಕೋ ಎಲ್ಲ ಮಾಡ್ತಾಯಿದ್ವಿ. ಈಗ ನಿಮಗೆ ಬಿಡುಗಡೆ ಹೇಗೆ ಬರ್ತಾ ಇದೆ ಅಂತ ಹೇಳ್ತೀನಿ. ನಿಮಗೆ ಈ ರೀತಿಯೆಲ್ಲ ಮಾಡುವಾಗ ಏನಾಗ್ತಾ ಇದೆ ಬಿಹೈಂಡ್ ದ ಸೀನ್ಸ್, ಹಿಂದುಗಡೆ ಕಾಣದೇ ಇರುವ ಮಂಡಲದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಹೇಗಾದರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು ಅಂಥ ಭಾವನೆಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ವಿ. ಅದು ಯಾವುದನ್ನು ತೋರಿಸ್ತಾ ಇದೆ ಅಂದರೆ, ಇನ್ನೂ ದೇವರ ಬಗ್ಗೆ ಇನ್ನೂ ತಿಳುವಳಿಕೆ ಇಲ್ಲದೆ, ಸತ್ಯವನ್ನು ತಿಳಿಯದೇ ಇರೋದರಿಂದ ನಾವು ಸತ್ಯದ ಫಲವನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ. ಅದಕ್ಕೆ ವಾಕ್ಯ ಈ ರೀತಿ ಹೇಳ್ತಾ ಇದೆ, ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸೊ ಈಗ ನಾನು ಹೇಳ್ತೀನಿ ನೋಡಿ, ಯಾವ ರೀತಿ ಪ್ರಾರ್ಥನೆ ಮಾಡುವಾಗ ಸೂಪರ್ ನ್ಯಾಚುರಲ್ ಆಗಿ ಒಂದು ಅದ್ಭುತ ನಡೆಯೋದಾಗಲಿ, ಒಂದು ಸ್ವಸ್ಥತೆ ಉಂಟಾಗುವುದಾಗಲಿ, ಒಂದು ಕಾರ್ಯಗಳು ಪರಿಸ್ಥಿತಿಗಳೆಲ್ಲ ನಿಮಗೆ ಅನುಕೂಲವಾಗಿ, ಯಾವ ಒಂದು ಶರೀರದ ಒಂದು ಪ್ರಯತ್ನ ಇಲ್ಲದೆ ಕಾರ್ಯಗಳು ನೆರವೇರುವ ಕಾರ್ಯಗಳಾಗಲಿ, ಇದೆಲ್ಲ ಹೇಗೆ ನಡೀತಾ ಇದೆ ಅಂದರೆ, ಇಟ್ ಈಸ್ ಸಿಂಪ್ಲಿ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀವು ದೇವರ ಪ್ರಸನ್ನತೆಯಲ್ಲಿ ಇರುವಾಗ ಈ ಸೂಪರ್ ನ್ಯಾಚುರಲ್ ಆದ ಕಾರ್ಯಗಳು ನಡೆಯುವುದು. ಇಲ್ಲಾಂದರೆ ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ, ಒಬ್ಬರು ಕ್ಯಾನ್ಸರಲ್ಲಿದ್ದರು, ಪ್ರಾರ್ಥನೆ ಮಾಡಿದ್ರು, ಇಲ್ಲ ಒಂದು ದೇವ ಮನುಷ್ಯ ಪ್ರಾರ್ಥನೆ ಮಾಡ್ದ, ಇಲ್ಲ ಒಂದು ವಾಕ್ಯವನ್ನು ಕೇಳ್ತಾ ಇದ್ದ. ಇವತ್ತು ಅನೇಕ ಟೆಸ್ಟಿಮನೀಸ್ ದೇವರ ವಾಕ್ಯವನ್ನು ಕೇಳ್ತಾ ಇರುವಾಗಲೇ ಹೇಗೆ ಬಿಡುಗಡೆ ಆದರು ಅಂತ ಸಾಕ್ಷಿಗಳನ್ನು ಕೇಳಿಸ್ಕೊತಾ ಇದ್ವಿ. ಸೊ ವಾಕ್ಯವನ್ನು ಕೇಳುವಾಗ ಅಲ್ಲಿ ಏನು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಯೇಸುವಿನ ಕ್ರಿಯೆ ಇದೆ, ಪವಿತ್ರಾತ್ಮನ ಒಂದು ಕ್ರಿಯೆ ಇದೆ, ದೇವರ ಕ್ರಿಯೆ ಇದೆ ಅಂತ ಹೇಳಿದ್ರೆ ಏನರ್ಥ ಅಂದರೆ, ಅಲ್ಲಿ ದೇವರ ಪ್ರಸನ್ನತೆ ಇತ್ತು, ಯೇಸು ಪ್ರೆಸೆಂಟ್ ಆಗಿದ್ದರು, ಪವಿತ್ರಾತ್ಮನ ಪ್ರಸನ್ನತೆ ಅಲ್ಲಿತ್ತು ಅನ್ನೋದು ಅರ್ಥ. ಸೊ ಹಾಗಾದರೆ ಅದ್ಭುತ ಅನ್ನೋದು ಈಗ ನಾವು ಪ್ರಯತ್ನ ಪಟ್ಟು ಕಷ್ಟಪಟ್ಟು ನಮ್ಮ ಬಲದಿಂದ ಮಾಡುವ ಕಾರ್ಯ ಅಲ್ಲ. ಒಂದು ದೇವ ಮನುಷ್ಯನ ಪ್ರಾರ್ಥನೆ ಮಾಡಿ ಬಿಡುಗಡೆ ಬಂದರೂ ಆ ದೇವ ಮನುಷ್ಯನಲ್ಲಿ ಏನೋ ಅವನು ವಿಶೇಷವಾದವನು ಅಂತ ಆ ರೀತಿಯಾದ ಅರ್ಥ ಅಲ್ಲ. ದೇವ ಮನುಷ್ಯನ ಮೂಲಕ ದೇವರ ಪ್ರಸನ್ನತೆ ಅಲ್ಲಿ ಪ್ರಕಟವಾಯಿತು. ಅದಕ್ಕೆ ನೋಡಿ, ಒಂದು ವಿಧವೆ ಮಗ ಸತ್ತೋಗ್ತಾನೆ, ಅವ್ರನ್ನ ಸಮಾಧಿ ಮಾಡೋಕ್ಕೆ ಕರ್ಕೊಂಡು ಹೋಗೋ ಜಾಗದಲ್ಲಿ ಯೇಸು ಬಂದು ಜೀವಂತವಾಗಿ ಎಬ್ಬರಿಸಿದ್ರು. ಒಂದು ಪ್ಯಾರಾಲಿಸ್ ಆಗಿ ಬೆಥೆಸ್ಡಾ ಪೂಲ್ ಅಲ್ಲಿ 38 ವರ್ಷ ಅಂತ ಪರಿಸ್ಥಿತಿಯಲ್ಲಿ ಇದ್ದವನು ಅಲ್ಲಿ ಯೇಸು ಬಂದು ಅವನ ಸ್ವಸ್ಥತೆ ಮಾಡಿದ್ರು. ದೋಣಿಯಲ್ಲಿ ಹೋಗ್ತಾ ಇರುವಾಗ ಬಿರುಗಾಳಿ ಭಯಂಕರವಾಗಿ ಬಂತು, ಅಲ್ಲಿ ಯೇಸು ಬಿಡುಗಡೆ ಕೊಟ್ಟರು. ಸೊ ಆ ರೀತಿ ನೀವು ಯೇಸು ಅನೇಕ ವಿಧವಾದ ವ್ಯತ್ಯಾಸವಾದ ಅದ್ಭುತಗಳನ್ನು ಮಾಡಿದ್ದನ್ನು ಬೈಬಲಲ್ಲಿ ನೋಡ್ಬೋದು. ಇದರಲ್ಲಿ ಎಲ್ಲದರಲ್ಲೂ ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಬಿಡುಗಡೆ ಆಗೋಕ್ಕೆ ಒಂದು ಕಾರಣ ಏನಂದರೆ, ಆ ಸ್ಥಳದಲ್ಲಿ ಯೇಸು ಇದ್ದರು. ಇನ್ನೊಂದು ರೀತಿ ಹೇಳಬೇಕಾದ್ರೆ, ದ ಪ್ರೆಸೆನ್ಸ್ ಆಫ್ ಜೀಸಸ್ ಅಟ್ ದಟ್ ಮೊಮೆಂಟ್ ಇನ್ ದಟ್ ಪ್ಲೇಸ್, ಆ ಸ್ಥಳದಲ್ಲಿ ಯೇಸು ಇದ್ದರು. ಅದೇ ಪ್ರೆಸೆನ್ಸ್, ಅದೇ ಪ್ರಸನ್ನತೆ, ಅದೇ ದೇವರ ಪ್ರಸನ್ನತೆ. ಸೊ ಹಾಗಾದರೆ ದೇವರ ಪ್ರಸನ್ನತೆ ಅನ್ನೋದು ದೇವರು ಆ ಸ್ಥಳದಲ್ಲಿ ಅವರು ಪ್ರಕಟವಾಗುವಾಗ ನಡೆಯುವ ಕಾರ್ಯ.
ಸೊ ಒಂದು ನೀವು ಇರುವ ಎಂಥ ಪರಿಸ್ಥಿತಿಯಲ್ಲಾಗಲಿ, ಎಂಥ ಒಂದು ಕಾರ್ಯವಾಗಲಿ, ಅಲ್ಲಿ ದೇವರು ಪ್ರಕಟವಾದರೆ ಅಲ್ಲಿ ದೇವರ ಪ್ರಸನ್ನತೆ ಇದೆ ಅಂತ ಅರ್ಥ. ದೇವರ ಪ್ರಸನ್ನತೆ ಇರುವ ಸ್ಥಳದಲ್ಲಿ ಯಾವ ಶರೀರದ ಕಾರ್ಯಗಳು ಆಳ್ವಿಕೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅಲ್ಲಿ ದೇವರು ಇರುವುದರಿಂದ ಅವರು ಆಳ್ವಿಕೆ ಮಾಡಿ ಆ ಪರಿಸ್ಥಿತಿನ ಬದಲಾಯಿಸಿ ಅಲ್ಲಿ ದೇವರ ಮಹಿಮೆ ಅಂಥದ್ದು ಅಂತ ಪ್ರಕಟಿಸ್ತಾ ಇದ್ದಾರೆ. ಸೊ ಹಾಗಾದರೆ ಈಗ ಪ್ರಾರ್ಥನೆ ಮಾಡಿ ನಿಮಗೆ ಒಂದು ಸ್ವಸ್ಥತೆ ಆಯಿತು, ಬಿಡುಗಡೆ ಆಯಿತು, ಒಂದು ಜಯ ಬಂತು ಅಂತ ಹೇಳುವಾಗ ಅದರ ಅರ್ಥ ಅಲ್ಲಿ ದೇವರ ಪ್ರಸನ್ನತೆ ಪ್ರಕಟವಾಯಿತು. ದ ಪ್ರೆಸೆನ್ಸ್ ಆಫ್ ಗಾಡ್, ದ ಪ್ರೆಸೆನ್ಸ್ ಆಫ್ ಜೀಸಸ್, ದ ಪ್ರೆಸೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಈಸ್ ವಿಟ್ನೆಸ್ಡ್ ಇನ್ ದಟ್ ಪ್ಲೇಸ್. ಯೇಸುವಿನ ನಾಮದಲ್ಲಿ ಈಗ ಅರ್ಥ ಆಗಿರಬೇಕು, ದೇವರ ಪ್ರಸನ್ನತೆಯಲ್ಲಿ ಇರುವುದು ಅಂದರೆ ಏನು, ದೇವರ ಜೊತೆ ಐಕ್ಯತೆಯಲ್ಲಿ, ಅನ್ಯೂನತೆಯಲ್ಲಿ, ಒಂದು ಸಂಬಂಧದಲ್ಲಿ, ಒಂದು ಇಂಟಿಮೆಸಿಯಲ್ಲಿ ಯಾವಾಗಲೂ ಇರುವುದು. ಆತನ ಶಬ್ದವನ್ನು ಬಿಟ್ಟು ಬೇರೆ ಶಬ್ದವನ್ನು ಕೇಳಿಸ್ಬಾರ್ದು ನಮಗೆ. ಆದರೆ ಇವತ್ತು ಆದಾಮ ಆವತ್ತು ಕೇಳಿಸದೆ ಬೇರೆ ಶಬ್ದಕ್ಕೆ ಕಿವಿ ಕೊಟ್ಟಿದ್ದರ ನಿಮಿತ್ತವಾಗಿ ಆ ಲೋಕದಲ್ಲಿ ಪಾಪ ಬಂತು. ಸೊ ಪಾಪ ಅಂದ್ರೇ ಏನು, ದೇವರ ಶಬ್ದಕ್ಕೆ ಕಿವಿ ಕೊಡೋಕ್ಕಾಗದೆ ಬೇರೆ ಒಂದು ಶಬ್ದಕ್ಕೆ ಕಿವಿ ಕೊಡುವುದೇ ಪಾಪ. ಸೊ ಹಾಗಾದರೆ ಅಂಥ ಒಂದು ಪಾಪದ ನಿಮಿತ್ತವಾಗಿ ಇವತ್ತು ಈ ಲೋಕನೇ ದೇವರ ಜ್ಞಾನದಿಂದ ನಡಿಬೇಕಾಗಿರೋದು ಈಗ ಒಳ್ಳೆಯದರ ಕೆಟ್ಟದರ ಜ್ಞಾನದಿಂದ ನಡೀತಾ ಇದೆ. ಸೊ ಹಾಗಾದರೆ ಒಳ್ಳೆಯದರ ಕೆಟ್ಟದರ ಜ್ಞಾನದಿಂದ ಉಂಟಾಗುವುದು ಯಾವುದು ದೇವರ ಚಿತ್ತದ ಪ್ರಕಾರ ಇರಲಿಕ್ಕೆ ಸಾಧ್ಯವಿಲ್ಲ. ಆದರೆ ನನ್ನನ್ನು ದೇವರು ಸೃಷ್ಟಿಸಿರೋದು ಆತನ ಚಿತ್ತವನ್ನು, ಆತನ ಉದ್ದೇಶವನ್ನು ನೆರವೇರಿಸೋದಕ್ಕೋಸ್ಕರ. ಆತನ ಜಗದುತ್ಪತ್ತಿಗೆ ಮುಂಚೆನೇ ಯೇಸು ಕ್ರಿಸ್ತನಲ್ಲಿ ಏನೇನು ಮಾಡಬೇಕೋ ಎಲ್ಲ ಮಾಡಿ ಮುಗಿಸಿದ್ದಾರೆ. ಸಿಂಪಲ್ಲಾಗಿ ಈ 2 ಮರಗಳು ಏದಿನಲ್ಲಿ ಇದ್ದಿದ್ದು ಏನು ತೋರಿಸ್ತಾ ಇದೆ ಅಂದರೆ, ದೇವರ ಡಿಸೈನ್ ಪ್ರಕಾರ ನಿನ್ನನ್ನು ಆಗಲೇ ಮುಗಿಸಿದ್ದೀನಿ, ನಾನು ಮುಗಿಸಿರುವ ಕಾರ್ಯಗಳು ನೀನು ಕಾಣುವ ರೂಪದಲ್ಲಿ ಈ ಭೂಲೋಕದಲ್ಲಿ ಪ್ರಕಟಿಸು, ಅಷ್ಟೇ ಸಾಕು. ಅದರಿಂದ ನಾನು ಮುಗಿಸಿರುವ ಕಾರ್ಯಗಳನ್ನು ನಿನ್ನಲ್ಲಿ ಭೂಮಿಯಲ್ಲಿ ನೀನು ಪ್ರಕಟಿಸಬೇಕು ಅಂತ ಹೇಳಿದ್ರೆ ನಿನಗೆ ಸ್ವಂತ ಜ್ಞಾನ, ಬಲ, ಸಾಮರ್ಥ್ಯ, ಶಕ್ತಿ ಇದೆಲ್ಲ ಬೇಕಾಗಿಲ್ಲ. ಯಾಕಂದರೆ ನಿನಗೆ ಬೇಕಾಗಿರೋದನ್ನೆಲ್ಲವನ್ನು ಯೇಸು ಕ್ರಿಸ್ತನಲ್ಲಿ ಇಟ್ಟಿದ್ದೀನಿ. ಅದರಿಂದ ನೀನು ಯೇಸು ಕ್ರಿಸ್ತನಲ್ಲಿ ನೀನಿದ್ದು ಯೇಸು ನಿನ್ನಲ್ಲಿ ಇದ್ದರೆ ಅಷ್ಟೇ ಸಾಕು. ಹಾಗಾದರೆ ಏನರ್ಥ, ನೀನು ದೇವರ ಪ್ರಸನ್ನತೆಯಲ್ಲಿದೆ ಅಂತ ಅರ್ಥ. ದೇವರ ಪ್ರಸನ್ನತೆಯಲ್ಲಿದ್ದರೆ ನನ್ನ ಕಾರ್ಯಗಳು, ನೆರವೇರಿರುವ ಕಾರ್ಯಗಳು, ಮಾಡಿ ಮುಗಿಸಿರುವ ಕಾರ್ಯಗಳು ನಿನ್ನಲ್ಲಿ ಪ್ರಕಟ ಆಗ್ತಾನೆ ಇರುತ್ತೆ. ನಿನ್ನ ಜೀವನದಲ್ಲಿ ನಡಿಬೇಕಾಗಿರುವ ಕಾರ್ಯಗಳೆಲ್ಲ ಕ್ರಮವಾಗಿ, ಸರಿಯಾಗಿ, ಆಶೀರ್ವಾದವಾಗಿ, ಜಯವಾಗಿ ನಡೀತಾ ಇರುತ್ತೆ ಅಂತ. ಸೊ ಅದರಿಂದ ಈಗ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಯಾವ ಕಾರಣ? ಅದೇ ಇವತ್ತು ನಾನು ಯಾರಿಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದೀನಿ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದಶಮಾಂಶ ಕೊಡ್ತಾ ಇದ್ದೀನಿ, ಬೀಜಗಳನ್ನ ಬಿತ್ತುತ್ತಾ ಇದ್ದೀನಿ, ರೆಗ್ಯುಲರಾಗಿ ಸಭೆಗೆ ಬರ್ತಾ ಇದ್ದೀನಿ, ಸೇವೆಗಳಲ್ಲಿ ಕಾರ್ಯಗಳಲ್ಲಿ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮಾಡಿದ್ರೂ ಕೂಡ ನಾನು ದೇವರ ಪ್ರಸನ್ನತೆಯಲ್ಲಿ ಕನ್ಸಿಸ್ಟೆಂಟಾಗಿ, ಅಂದರೆ ನಿರಂತರವಾಗಿ, ನಿತ್ಯವಾಗಿ, ಅಂದರೆ ಒಂದು ಕನ್ಸಿಸ್ಟೆಂಟ್ ಅಂದರೆ ನಾನು ಯಾವಾಗಲೂ ಅದೇ ಒಂದು ಪ್ರಸನ್ನತೆಯಲ್ಲಿ ಇಲ್ಲದೆ ಅವಾಗವಾಗ ಕುಗ್ಗಿ ಹೋಗೋದು, ಅವಾಗವಾಗ ಚಿಂತೆ, ಭಾರ, ನೋವು, ಸಮಸ್ಯೆದ ನಿಮಿತ್ತವಾಗಿ ಏನು ದೇವರೋ ಅಂತ ಆ ರೀತಿ ಭಾವನೆಗಳು ವ್ಯಕ್ತಪಡಿಸುವಾಗಲ್ಲ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮಲ್ಲಿ ದೇವರ ಪ್ರಸನ್ನತೆ ಇಲ್ಲ ಎಂಬುದನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಸಮಸ್ಯೆದ ನಿಮಿತ್ತವಾಗಿ ನೀವು ಯಾವಾಗೆಲ್ಲ ದುಃಖ, ಚಿಂತೆ, ವೇದನೆ, ಇನ್ನೂ ಸಿಂಪಲಾಗಿ ಹೇಳಬೇಕಾದ್ರೆ ಪವಿತ್ರಾತ್ಮನ ಫಲಗಳಾಗಿರುವ ಕಾರ್ಯಗಳನ್ನು ಬಿಟ್ಟು ಬೇರೆ ಭಾವನೆಗಳನ್ನು, ಸ್ವಭಾವಗಳನ್ನು ನಿಮ್ಮಿಂದ ಪ್ರಕಟಿಸ್ತಾ ಇದ್ದೀರಾ ಅಂದರೆ ಅಲ್ಲಿ ದೇವರ ಪ್ರಸನ್ನತೆಯಲ್ಲಿ ಇಲ್ಲ. ಯಾಕಂದರೆ ದುಃಖ, ಚಿಂತೆ, ಬಾಧೆ, ಕಣ್ಣೀರು, ನೋವು, ಕಾಯಿಲೆ, ರೋಗ ಇದೆಲ್ಲ ಬಂದ್ಬಿಟ್ಟು ದೇವರ ಪ್ರಸನ್ನತದ ದೇವರ ಫಲಗಳಲ್ಲ, ಪವಿತ್ರಾತ್ಮನ ಫಲಗಳಲ್ಲ. ಸೊ ಹಾಗಾದರೆ ಅಂಥ ಒಂದು ಕಾರ್ಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ದೇವರ ಪ್ರಸನ್ನತೆಯಲ್ಲಿ ಇಲ್ಲ ಅಂತ ತೋರಿಸ್ತಾ ಇದ್ವಿ. ಸೊ ಹಾಗಾದರೆ ಇವತ್ತು ನಾನು ಮಾತಾಡುವ ಒಂದಿಷ್ಟು ವಿಷಯಗಳು ನಿಮ್ಮ ಜೀವನವನ್ನು ಬದಲಾಯಿಸುವುದು, ನಿಮ್ಮ ದೇವರ ಬಗ್ಗೆ ಇರುವ ಅಭಿಪ್ರಾಯ ಬದಲಾಯಿಸುವುದು, ನೀವು ದೇವರ ವಾಕ್ಯದ ಬಗ್ಗೆ ಇರುವ ಒಂದು ಪ್ರಾಮುಖ್ಯತೆ, ಅದರ ಮೌಲ್ಯ ಎಂಥದ್ದು ಅಂತ ಬದಲಾಯಿಸುವುದು, ಆ ವಾಕ್ಯ ನಿಮ್ಮನ್ನು ಯಾವ ರೀತಿ ಆ ವಾಕ್ಯದ ಸಾಮರ್ಥ್ಯ, ವಾಕ್ಯದ ಬಲ, ವಾಕ್ಯದ ಶಕ್ತಿ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನು ಇವತ್ತು ನೀವು ಗೊತ್ತಾಗುತ್ತೆ.
ಇದರ ಮೂಲಕ ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ. ಇನ್ನು ಮುಂದೆ ನೀವು ದೇವರ ಪ್ರಸನ್ನತೆಯಲ್ಲಿ ನೀವು ಕನ್ಸಿಸ್ಟೆಂಟ್ ಆಗಿ ನಡೆಯುವಂತೆ ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ನಡೆಸುತ್ತಂತೆ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಆಲ್ ರೈಟ್, ಈಗ ಫಸ್ಟ್ ಪಾಯಿಂಟ್, ಏನಕ್ಕೆ ನಾನು ದೇವರಲ್ಲಿ ಎಲ್ಲ ರೀತಿಯಲ್ಲೂ ಮಾಡಬೇಕಾಗಿರುವ ಭಕ್ತಿಯನ್ನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ, ಆದರೆ ನಾನು ದೇವರ ಪ್ರೆಸೆನ್ಸಲ್ಲಿ, ಆತನ ಪ್ರಸನ್ನತೆಯಲ್ಲಿ, ಸನ್ನಿಧಾನದಲ್ಲಿ, ಯಾವಾಗಲೂ ಆ ದೇವರ ಪ್ರಜ್ಞೆಯಲ್ಲಿ, ಕಾನ್ಷಿಯಸ್ನೆಸ್ಸಲ್ಲಿ ನನಗೆ ಇರೋಕ್ಕಾಗ್ತಾ ಇಲ್ಲ. ಸಮಸ್ಯೆ ಬಂದಾಗೆಲ್ಲ ನಾನು ಜಾರಿ ಬೀಳ್ತಾ ಇದ್ದೀನಿ. ಒಂದೊಂದು ಸರಿ ಸಮಸ್ಯೆ ಬಂದರೆ ದೇವರು ಬೇಡ, ಇದು ಈ ಭಕ್ತಿನೂ ಬೇಡ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಕುಗ್ಗಿ ಮೂಲೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಕೂಡ ಮನಸ್ಸು ಬರ್ತಾ ಇಲ್ಲ. ಆ ರೀತಿಯಾಗಿರೋರಿಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ಅದರಿಂದ ಅಂಥವರು ತುಂಬ ಗಮನದಿಂದ ಕೇಳಿ. ಇವತ್ತು ಕೇಳುವ ಈಗ ಕೂಡ ನೀವು ಕೇಳ್ತಾ ಇರೋದು ಒಂದು ಮನುಷ್ಯನ ಜ್ಞಾನದಿಂದ ಏನೋ ಒಂದು ಮೋಟಿವೇಶನಲ್ ಸ್ಪೀಚ್ ಆ ರೀತಿ ಅಲ್ಲ. ದೇವರ ಮಾತಿಗೆ ಈ ಶರೀರ, ಈ ಪಾತ್ರೆ ಶಬ್ದ ಕೊಡ್ತಾ ಇದೆ ಅಷ್ಟೇ. ಈ ಡಿವೈಸ್ ಇದು ಒಂದು ಇನ್ಸ್ಟ್ರೂಮೆಂಟ್, ಇದೊಂದು ಚಾನೆಲ್ ಅಷ್ಟೇ. ಇದರ ಮೂಲಕ ಆ ದೇವರ ಕಾರ್ಯಗಳಿಗೆ ಶಬ್ದ ಕೊಡ್ತಾ ಇದ್ದೀನಿ. ಆದ್ದರಿಂದ ಶಬ್ದ ಕೊಡುವಾಗ ನಿಮಗೆ ಅದು ಬಂದು ಸೇರುವಾಗ ಅದು ಮಾಹಿತಿಯಾಗಿ ಇರೋದೆ, ಆ ಮಾತು ಆತ್ಮವಾಗಿಯೂ ಜೀವವಾಗಿಯೂ ನನ್ನಲ್ಲಿ ಕಾರ್ಯ ಮಾಡಲಿ ಅಂತ ಮಾತ್ರ ನೀವು ಬಯಕೆಯಿಂದ ಕೇಳ್ತಾ ಇರಿ. ನೀವು ಆ ರೀತಿಯಾಗಿ ನೀವು ಕೇಳುವಾಗ ದೇವರ ಪ್ರಸನ್ನತೆಯಲ್ಲಿರುವುದು ನೀವು ಪ್ರಯತ್ನ ಪಟ್ಟು ಇರುವುದಾ, ಇಲ್ಲ ದೇವರ ಪ್ರಸನ್ನತೆ ನಿಮ್ಮನ್ನು ಅದರಲ್ಲೇ ಇರಿಸುವುದಾ ಅನ್ನೋದು ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಯೋಹಾನ 15:4 ವಾಕ್ಯ ಏನು ಹೇಳ್ತಾ ಇದೆ? ನೀನು ನನ್ನಲ್ಲಿ, ನಾನು ನಿನ್ನಲ್ಲಿ. ಸೊ ಇದೇ ಪ್ರಸನ್ನತೆ. ದಿಸ್ ಇಸ್ ಪ್ರೆಸೆನ್ಸ್ ಆಫ್ ಗಾಡ್. ಯಾವಾಗಲೂ ಫ್ರೀ ಆಗಿರುವಾಗಲ್ಲ, ನನಗೆ ಬೇರೆ ಕಮಿಟ್ಮೆಂಟು, ಬೇರೆ ಕಾರ್ಯಗಳು, ಲೋಕದ ಒಂದು ಕಮಿಟ್ಮೆಂಟ್ ಇದೆಲ್ಲ ಆದಮೇಲೆ ಅಲ್ಲ. ಇದು ಯಾವ ರೀತಿ ನೀವು ಉಸಿರಾಡ್ತಾ ಇದ್ದೀರಾ, ನೀವು ಉಸಿರಾಡೋದನ್ನು ನಿಲ್ಲಿಸ್ಬಿಟ್ರೆ ಹೆಂಗೆ ಜೀವ ಹೋಗ್ಬಿಡುತ್ತೋ ಅದಕ್ಕೆ ಈಕ್ವಲ್ ಬೀಯಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅಂದರೆ ನಾನು ಕ್ರಿಸ್ತನಲ್ಲಿ ಕ್ರಿಸ್ತನ ನನ್ನಲ್ಲಿ, ನಾನು ಕ್ರಿಸ್ತನಲ್ಲಿ ಇರುವುದು ಉಸಿರಾಟಕ್ಕೆ ಈಕ್ವಲ್ ಆಗಿದೆ. ಸೊ ಇಫ್ ಯು ಆರ್ ನಾಟ್, ಆತನ ನನ್ನಲ್ಲಿ, ನಾನು ಆತನಲ್ಲಿ ಇಲ್ಲ ಅಂತ ಹೇಳಿದ್ರೆ ನನಗೆ ಜೀವ ಇಲ್ಲ. ಸೊ ಹಾಗಾದರೆ ನಾನು ಜೀವವಾಗಿರಬೇಕಂದ್ರೆ ಆತನ ನನ್ನಲ್ಲಿ ಜೀವಿಸಬೇಕು, ಯಾಕಂದರೆ ಆತನೇ ಜೀವವಾಗಿದ್ದಾನೆ. ಅದಕ್ಕೆ ಈ ರೀತಿಯ ಹೇಳು, ನಾನೇ ಸತ್ಯವು ಮಾರ್ಗವು ಜೀವವಾಗಿದ್ದೀನಿ, ನಾನು ಇಲ್ಲದೆ ನಿನ್ನಿಂದ ಏನೇನೋ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವರ ಕಾರ್ಯಗಳು ನನ್ನಲ್ಲಿ ಪ್ರಕಟವಾಗಬೇಕು ಅಂತ ಹೇಳಿದ್ರೆ ಅದು ದೇವರ ಉದ್ದೇಶದ ಪ್ರಕಾರ ನಾವು ಕ್ರಿಸ್ತನ ನನ್ನಲ್ಲಿ ಇದ್ದು ಆತನ ಮಹಿಮೆ, ಆತನ ಪ್ರೇರೇಪಣೆಯಿಂದ ಈ ಶರೀರದಲ್ಲಿ ಆ ಕಾರ್ಯಗಳನ್ನ ಪ್ರಕಟಿಸಿದರೆ ಮಾತ್ರನೇ ಆ ಕಾರ್ಯಗಳು ನೆರವೇರೋಕ್ಕೆ ಸಾಧ್ಯ. ಸೊ ಆದ್ದರಿಂದ ಫಸ್ಟ್ ಪ್ರೈಮರಿ ರೀಸನ್ ಏನಕ್ಕೆ ನೀವು ರಕ್ಷಣೆ ಹೊಂದದ ಮೇಲೆ ಕೂಡ ಇನ್ನೂ ದೇವರ ಸತ್ಯದಲ್ಲಿ ಮೆಚ್ಚರ್ ಆಗೋಕ್ಕಾಗ್ತಾ ಇಲ್ಲ, ದೇವರ ಪ್ರಸನ್ನತೆಯಲ್ಲಿ ಕನ್ಸಿಸ್ಟೆಂಟ್ ಆಗಿರೋಕ್ಕಾಗ್ತಾ ಇಲ್ಲ ಅಂದರೆ, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುವಾಗ ನೀವು 100% ನೀವು ಪಾಪದಿಂದ ನಿಮಗೆ ವಿಮೋಚನೆ ಸಿಕ್ಕಿದೆ. ಯು ಹ್ಯಾವ್ ಬೀನ್ ಫರ್ಗಿವನ್ ಫ್ರಮ್ ಸಿನ್ ಆರ್ ಯೋರ್ ಸಿನ್ಸ್ ಆರ್ ಫರ್ಗಿವನ್, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುವ ನಿಶ್ಚಯ ಉಂಟಾಗಲಿಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ, ಯು ಆರ್ ಅ ಫರ್ಗಿವನ್ ಸಿನ್ನರ್ಸ್. ಹಾಗಾದರೆ ಏನರ್ಥ ಗೊತ್ತಾ? ವಿಮೋಚನೆಗೊಂಡಿರುವ ಪಾಪಿಗಳು, ಕ್ಷಮಿಸಲ್ಪಟ್ಟಿರುವ ಪಾಪಿಗಳು. ಯಾಕೆ ಗೊತ್ತಾ? ಕ್ಷಮಿಸಲ್ಪಟ್ಟಿದ್ದೀನಿ ಎಂಬುವ ಒಂದು ಸತ್ಯ ಕ್ಷಮಿಸಲ್ಪಟ್ಟಿದ್ರೂ ಕೂಡ ನನ್ನ ಮಾಡುವ ಕಾರ್ಯ, ನನ್ನ ಮಾತುಗಳು, ನನ್ನ ಭಾವನೆಗಳು ಇನ್ನೂ ಪಾಪಿಗಳ ಹಾಗೆ ಕಾರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಹಾಗಾದರೆ ವಾಕ್ಯ ಹೇಳ್ತಾ ಇದೆ 2 ಕೊರಿಂಥಿಯ 5:17 2 Corinthians 5:17 ಇಫ್ ಎನಿ ಒನ್ ಇಸ್ ಇನ್ ಕ್ರೈಸ್ಟ್ ಹಿ ಈಸ್ ಅ ನ್ಯೂ ಕ್ರಿಯೇಷನ್. ಈ ಪದ ನ್ಯೂ ಕ್ರಿಯೇಷನ್ ಅನ್ನೋದು ನೀವೇನೋ ಡ್ಯಾಮೇಜ್ ಆಗಿದ್ರಿ ಒಂದು ಆ ಪಾರ್ಟ್ನ ರಿಪೇರ್ ಮಾಡುವ ಕಾರ್ಯ ಅಲ್ಲ. ನಿಮ್ಮ ಗುರುತೇ ಬೇರೆ. ಅಂದರೆ ನೀವು ಒಂದು ನೂತನ ಸೃಷ್ಟಿ. ನೀವು ಶರೀರದಲ್ಲಿ ಇದು ನೂತನ ಸೃಷ್ಟಿ ಅನ್ನೋದು ನಿಮ್ಮ ಶರೀರದ ಗುರುತಿನ ಬಗ್ಗೆ ಮಾತಾಡುವ ವಿಷಯ ಅಲ್ಲ. ಇನ್ನೊಂದು ರೀತಿ ಹೇಳಬೇಕಂದ್ರೆ ಆ ಶರೀರದಲ್ಲಿ ನೀವು ಎಂಬುವ
ನಿಜವಾದ ವ್ಯಕ್ತಿ ಅಂದರೆ ಆತ್ಮದ ವ್ಯಕ್ತಿ, ಅವನು ದೇವರಲ್ಲೇ ಇರುವ ಆ ಸಂಬಂಧ, ಅನ್ಯೋನ್ಯತೆ, ಐಕ್ಯತೆಯನ್ನು ಕಳ್ಕೊಂಡಿರುವ ಕಾರ್ಯವಾಗಿತ್ತು. ಈಗ ಅವನಿಗೆ ಜೀವ ಕೊಟ್ಟು ಈಗ ಮತ್ತೆ ದೇವರಲ್ಲಿ ಒಂದು ನೂತನ ಸೃಷ್ಟಿಯಾಗಿದ್ದಾನೆ ಅಂತ ಅರ್ಥ. The new creation is not talking about your physical appearance or physical body. ನೂತನ ಸೃಷ್ಟಿ ಅನ್ನೋದು ಅದು ನಿನ್ನ ಆತ್ಮದ ಐಡೆಂಟಿಟಿ, ಯೋರ್ ಸ್ಪಿರಿಚುವಲ್ ಐಡೆಂಟಿಟಿ. ಈಗ ನೀನು ಯೇಸು ಕ್ರಿಸ್ತನಲ್ಲಿ ಹುಟ್ಟಿದೆಯಾ, ನಿನಗೂ ದೇವರಿಗೂ ಒಂದು ಸಂಬಂಧ ಎಸ್ಟಾಬ್ಲಿಷ್ ಆಗಿದೆ ಅನ್ನುವ ಕಾರ್ಯವನ್ನು ವ್ಯಕ್ತಪಡಿಸೋದು. ಸೊ ಹಾಗಾದರೆ ನೀನು ನೂತನ ಸೃಷ್ಟಿಯಾಗಿದ್ದರೆ, ಇಫ್ ಯು ಆರ್ ನ್ಯೂ ಕ್ರಿಯೇಷನ್ ಆರ್ ನ್ಯೂ ಕ್ರೀಚರ್, ಆಲ್ ಓಲ್ಡ್ ಥಿಂಗ್ಸ್ ಆರ್ ಪಾಸ್ಡ್ ಅವೇ. ಅಂದರೆ ನಿನ್ನ ಹಳೆ ಪಾಪಗಳು, ಶಾಪಗಳು, ದರಿದ್ರಗಳು ಏನೇನಿತ್ತೋ ಪಾಪದ ನಿಮಿತ್ತವಾಗಿ ಅವುಗಳೆಲ್ಲ ಹೋಯ್ತಂತೆ, ಈಗ ಎಲ್ಲ ನೂತನವಾಯಿತಂತೆ. ಎವ್ರಿಥಿಂಗ್ ಇಸ್ ನ್ಯೂ. ಆದರೆ ಈ ವಾಕ್ಯ ಈ ರೀತಿ ಹೇಳಿದ್ರು, ಈ ವಾಕ್ಯದ ಪ್ರಕಾರ ನಮಗೆ ಪ್ರಕಟಣೆ ಬರದೇ ಇರೋದ್ರಿಂದ, ಈ ಸತ್ಯವನ್ನು ನಮಗೆ ತಿಳಿಯೋ ರೀತಿಯಲ್ಲಿ ತಿಳಿಯದೇ ಇರೋದ್ರಿಂದ, ನಾನು ಕ್ಷಮಿಸಲ್ಪಟ್ಟಿದ್ರು 100% ಸ್ಪಿರಿಟಲ್ಲಿ ದೇವರ ನನ್ನನ್ನು ಕ್ಷಮಿಸಿದ್ದಾರೆ, ಆತನ ಪ್ರೀತಿ ನಿಮಿತ್ತವಾಗಿ ಈಗ ನನ್ನ ತಂದೆಯಾದ ದೇವರನ್ನ ಅಪ್ಪ ಅಂತ ಕರೆಯುವ ಭಾಗ್ಯ ಸಿಕ್ಕಿದೆ ಯೇಸು ಕ್ರಿಸ್ತನ ಮೂಲಕ ಅನ್ನುವ ತಿಳುವಳಿಕೆ ಉಂಟಾಗದೇ ಇರೋದ್ರಿಂದನೇ ನಾನು ಕ್ಷಮಿಸಲ್ಪಟ್ಟಿದ್ರು ಕೂಡ ಪಾಪಿ ಹಾಗೆ ಬಿಹೇವ್ ಮಾಡ್ತಾಯಿದ್ದೀನಿ. ಹಂಗಂದ್ರೆ ಏನು ಹೇಳ್ತಾ ಇದ್ವಿ? ಅದಕ್ಕೆ ನೋಡಿ, ರಕ್ಷಣೆ ಹೊಂದಿದ್ದೀವಿ, ಏನಾದ್ರು ಸಮಸ್ಯೆ ಬಂದಲಿ, ಅಯ್ಯೋ ಈ ಶೈತಾನ ನನ್ನನ್ನು ತುಂಬ ಕಾಟ ಕೊಡ್ತಾ ಇದ್ದಾನೆ, ಈ ಕಾಯಿಲೆ ನನ್ನ ಕಾಯಿಲೆ, ನನ್ನ ತಲೆನೋವು, ನನ್ನ ಕಾಲು ಅಂತ ನೀವು ಎಲ್ಲ ನಂದು ಅಂತ ದೇವರ ಅಲ್ಲದೇ ಇರುವ ಕಾರ್ಯಗಳನ್ನ ನೀವು ಸ್ವಂತವಾಗಿ ಅಕ್ಸೆಪ್ಟ್ ಮಾಡುವಾಗ, ಒಪ್ಪಿಕೊಳ್ಳುವಾಗ, ನೀವೇನು ನೂತನ ಸೃಷ್ಟಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನೂತನ ಸೃಷ್ಟಿಯಲ್ಲಿ ಇವುಗಳೆಲ್ಲ ಇಲ್ಲ. ಕಾಯಿಲೆ, ರೋಗ, ನೋವು, ದರಿದ್ರೆಲ್ಲ ಇಲ್ಲವೇ ಇಲ್ಲ. ಹಾಗಾದರೆ ನೂತನ ಸೃಷ್ಟಿಯಾದ ಮೇಲೆ ಕೂಡ ಒಂದು ಶರೀರ ಪರಿಸ್ಥಿತಿ ನಿಮಿತ್ತವಾಗಿ ನನ್ನ ಕಾಯಿಲೆ, ನನ್ನ ತಲೆನೋವು, ನನ್ನ ಸಮಸ್ಯೆ ಅಂತ ಒಪ್ಪಿಕೊಳ್ಳುವಾಗಲ್ಲ, ಯು ಆರ್ ಸ್ಪೀಕಿಂಗ್ ಅಗೇನ್ಸ್ಟ್ ಆರ್ ಯು ಆರ್ ನಾಟ್ ಬಿಹೇವಿಂಗ್ ಲೈಕ್ ಎ ನ್ಯೂ ಕ್ರೀಚರ್. ನೀವು ನೂತನ ಸೃಷ್ಟಿಯಾದವ್ರ ಥರ ಬಿಹೇವ್ ಮಾಡ್ತಾ ಇಲ್ಲ. ದಿಸ್ ಇಸ್ ದ ಫಸ್ಟ್ ರೀಸನ್. ಎರಡನೇದು, ಅದರಿಂದ ನಾನು ಈಗ ಈ ರೀತಿಯಾಗಿ ಹೇಳುವಾಗ ಇದನ್ನು ಹೆಂಗೆ ಓವರ್ಕಮ್ ಮಾಡೋದು, ಇದನ್ನು ಹೆಂಗೆ ಜಯಿಸೋದು, ಅಂದರೆ ಇದರಿಂದ ಹೆಂಗೆ ಹೊರಗಡೆ ಬರೋದು ಅನ್ನೋ ವಿಷಯಗಳನ್ನ ಕೂಡ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಫಸ್ಟ್, ನಾನು ಹೇಳುವ ಒಂದೊಂದು ಪಾಯಿಂಟಲ್ಲಿ ನೀವು ಯಾವ ಪಾಯಿಂಟಲ್ಲಿ ನಿಮಗೆ ಹೋಲಿಕೆ ಆಗ್ತಾಯಿದೆ, ಓ ಇದೇ ಪ್ರಾಬ್ಲಮ್ ನಂದು ಅಂತ ಹೇಳುವಾಗ ತುಂಬ ಗಮನದಿಂದ ಕೇಳಿ. ಅದಕ್ಕೆ ಕರೆಕ್ಟಾಗಿ ಏನು ಪರಿಹಾರ ಅಂತ, ನೆಕ್ಸ್ಟ್ ಏನು ಮಾಡಬೇಕು ಅಂತ ದೇವರ ವಾಕ್ಯದ ಮೂಲಕ ಹೇಳ್ತೀನಿ ನಾನು. ಸೆಕೆಂಡ್ ಪಾಯಿಂಟ್, ಏನಕ್ಕೆ ನಾವು ಕನ್ಸಿಸ್ಟೆಂಟ್ ಆಗಿ ದೇವರ ಪ್ರಸನ್ನತೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಚೆನ್ನಾಗಿ ಕೇಳ್ತೀವಿ, ದೇವರ ವಾಕ್ಯವು ಚೆನ್ನಾಗಿ ಅರ್ಥ ಆಗಿದೆ, ಆ ವಾಕ್ಯದ ಬಲ ಕೂಡ ಅರ್ಥ ಆಗಿದೆ, ಆ ವಾಕ್ಯವನ್ನು ಹೊಂದಿಕೊಂಡಿದ್ದೀವಿ, ಆ ವಾಕ್ಯವನ್ನು ಅರಿಕೆ ಮಾಡ್ತೀವಿ ಪದೇ ಪದೇ, 1 ಸರಿ ಅಲ್ಲ 10 ಸರಿ 50 ಸರಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಅರಿಕೆ ಮಾಡ್ತೀವಿ. ಆದರೆ ಆ ಮಾತು ಮಾಡುವ ಆ ಭಕ್ತಿ ಏನನ್ನು ತೋರಿಸ್ತಾ ಇದೆ ಅಂದರೆ, ನಿಮ್ಮ ಸ್ವಾರ್ಥಕವಾದ ಒಂದು ಬಲ, ನಿಮ್ಮ ಸ್ವಾರ್ಥಕವಾದ ಪ್ರಯತ್ನ, ಅಂದರೆ ಸ್ವಾರ್ಥಕ ಅಂದರೆ ಯೋರ್ ಸೆಲ್ಫ್ ಎಫರ್ಟ್, ಯೋರ್ ಸೆಲ್ಫ್ ಪರ್ಫಾರ್ಮೆನ್ಸ್. ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ ಗೊತ್ತಾ, ನಾನು ಎಷ್ಟು ಬೈಬಲ್ ಓದಿದೆ ಗೊತ್ತಾ, ನಾನು ಎಷ್ಟು ಫಾಸ್ಟಿಂಗ್ ಇದ್ದೆ ಗೊತ್ತಾ, ಅದಕ್ಕೆ ದೇವರು ನನಗೆ ಉತ್ತರ ಕೊಟ್ಟಿದ್ದು. ದಿಸ್ ಇಸ್ ನಾಟ್ ದ ರೈಟ್ ಡಿಸೈನ್ ಆಫ್ ಗಾಡ್. ದೇವರು ನೀವು ಮಾಡಿದ ಫಾಸ್ಟಿಂಗ್ ಮೂಲಕನೇ ಬಿಡುಗಡೆ ಕೊಡಬೇಕು, ನೀವು ಮಾಡಿದ ಪ್ರಾರ್ಥನೆ ಮೂಲಕನೇ ದೇವರು ಬಿಡುಗಡೆ ಕೊಡಬೇಕು, ನೀವು ಧ್ಯಾನ ಮಾಡಿದ 20 ಅಧ್ಯಾಯದ ಮೂಲಕನೇ ದೇವರು ಬಿಡುಗಡೆ ಕೊಡಬೇಕು ಅಂದರೆ ಅಲ್ಲಿ ಯೇಸುವಿನ ರೋಲ್ ಏನೇನೂ ಇಲ್ಲ ಅಂತ ತೋರಿಸ್ತಾ ಇದ್ದೀರಾ. ಸೊ ಹಾಗಾದರೆ ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ವಾಟ್ ಇಸ್ ದ ಡಿಸೈನ್? ದ ಡಿಸೈನ್ ಈಸ್, ನೀವು ಈ ರೀತಿಯಾಗಿ ಫಾಸ್ಟಿಂಗ್ ಮಾಡುವುದು, ಈ ರೀತಿಯಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದು, ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದು, ಇವುಗಳೆಲ್ಲ ನೀವು ದೇವರ ಪ್ರಸನ್ನತೆಯಲ್ಲಿ ಇದ್ದೀನಿ ಅಂತ ವ್ಯಕ್ತಪಡಿಸುವ ಕಾರ್ಯ. ನೀವು ದೇವರ ಪ್ರಸನ್ನತೆಯಲ್ಲಿ ಇದ್ದೀನಿ ಅಂತ ವ್ಯಕ್ತಪಡಿಸೋದಂದರೆ ಏನರ್ಥ ಅಂದರೆ, ನಾನು ಯೇಸು ನನ್ನಲ್ಲಿ, ನಾನು ಯೇಸುವಲ್ಲಿ ಇದ್ದೀನಿ ಅಂತ ತೋರಿಸುವ ಕಾರ್ಯ. ನೀವು ಈ ರೀತಿಯಾಗಿ ವ್ಯಕ್ತಪಡಿಸುವಾಗ ಪ್ರಸನ್ನತೆ ಇರುವ ಜಾಗದಲ್ಲಿ ದೇವರ ಮಹಿಮೆ ಪ್ರಕಟವಾಗ್ತಾ ಇರೋದ್ರಿಂದ ನೀವು ಅಲ್ಲಿ ಅದ್ಭುತ ನಡೀತಾ ಇದೆ, ಸ್ವಸ್ಥತೆ ನಡೀತಾ ಇದೆ, ಜಯ ಬರ್ತಾ ಇದೆ. ಆದರೆ ನೀವು ಏನು ಅಂದ್ಕೊಂಡಿದ್ದೀರಾ, ನಾನು ಮಾಡ್ತಾ ಇರುವ ಪ್ರಾರ್ಥನೆ, ನನ್ನ ಪ್ರಾರ್ಥನೆಯ ಬಲ,
ನನ್ನ ಫಾಸ್ಟಿಂಗ್ನ ಒಂದು ಟ್ಯಾಲೆಂಟ್, ಇದನ್ನು ನಾವು ವ್ಯಕ್ತಪಡಿಸುವಾಗ ಅಲ್ಲಿ ಮಿಸ್ ಆಗ್ತಾ ಇದ್ದೀರಾ. ಅಲ್ಲಿ ದೇವರ ಪ್ರಸನ್ನತೆಯ ಬದಲು ಅಲ್ಲಿ ಯೇಸುವಿನ ಪ್ರಸನ್ನತೆ ಅನ್ನೋದಕ್ಕಿಂತ ನಿಮ್ಮ ಪ್ರಸನ್ನತೆ ಹೆಚ್ಚಾಗಿದೆ. ಇಟ್ ಈಸ್ ಬಿಕಮಿಂಗ್ ಮೋರ್ ಆಫ್ ಯೋರ್ ಪ್ರೆಸೆನ್ಸ್ ದನ್ ಗಾಡ್ಸ್ ಪ್ರೆಸೆನ್ಸ್. ನಿನ್ನ ಪ್ರಸನ್ನತೆ ಅನ್ನೋದಕ್ಕಿಂತ, ದೇವರ ಪ್ರಸನ್ನತೆ ಅನ್ನೋದಕ್ಕಿಂತ ನಿನ್ನ ಪ್ರಸನ್ನತೆ ಅಲ್ಲಿ ಪ್ರಕಟವಾಗ್ತಾ ಇದೆ. ಸೊ ದಿಸ್ ಇಸ್ ಸೆಕೆಂಡ್ ರೀಸನ್. ಅದಕ್ಕೆ ವಾಕ್ಯ ಈ ರೀತಿ ಹೇಳ್ತಾ ಇದೆ, ಯೋಹಾನ 15:5 ನೀನು ನನ್ನನ್ನು ಬಿಟ್ಟರೆ ನಿನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಪಾರ್ಟ್ ಫ್ರಮ್ ಮೀ ಯು ಕ್ಯಾನ್ ಡೂ ನಥಿಂಗ್. ಏನೇನೂ ಮಾಡೋಕ್ಕಾಗಲ್ಲ. ಸೊ ಹಾಗಾದರೆ ಈಗ ಇದರ ಅರ್ಥ ಏನಂತ ಹೇಳ್ತೀನಿ. ಯಾವಾಗಲ್ಲ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಫಾಸ್ಟಿಂಗ್ ಮಾಡ್ತಾ ಇದ್ದೀರೋ, ನೀವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀರೋ, ಇಲ್ಲ ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಇಲ್ಲ ದೇವರ ಸೇವೆಯಲ್ಲಿ ಆ್ಯಕ್ಟಿವ್ ಆಗಿ ಒಂದು ಕಾರ್ಯ ಮಾಡ್ತಾ ಇದ್ದೀರಾ ಅಂತ ಹೇಳುವಾಗಲ್ಲ ನೀವು ದೇವರ ಪ್ರಸನ್ನತೆಯಲ್ಲಿ ಇದ್ದೀರಾ ಅಂತ ವ್ಯಕ್ತಪಡಿಸ್ತಾ ಇದ್ದೀರಾ. ನೀವು ಕ್ರಿಸ್ತನಲ್ಲಿ ಇದ್ದೀರಾ. ಕ್ರಿಸ್ತನ ನಿಮ್ಮಲ್ಲಿ ಇದ್ದರೆ ಅಲ್ಲಿ ಪವಿತ್ರಾತ್ಮನ ಪ್ರೇರೇಪಣೆ, ಪವಿತ್ರಾತ್ಮನ ಕ್ರಿಯೆ, ಪವಿತ್ರಾತ್ಮನ ನಡೆಸುವಿಕೆ, ಪವಿತ್ರಾತ್ಮನ ಪ್ರಸನ್ನತೆ ನಿಮ್ಮನ್ನು ನಡೆಸ್ತಾ, ಆ ಶರೀರವನ್ನು ನಡೆಸ್ತಾ ಇದೆ ಅಂತ ಅರ್ಥ. ಇಟ್ ಈಸ್ ದ ಪ್ರೆಸೆನ್ಸ್ ಆಫ್ ಕ್ರೈಸ್ಟ್ ಇನ್ ಯು ಅಲೌಸ್ ದ ಪ್ರೆಸೆನ್ಸ್ ಆಫ್ ಹೋಲಿ ಸ್ಪಿರಿಟ್ ಟು ಮ್ಯಾನಿಫೆಸ್ಟ್. ನೀವು ಕ್ರಿಸ್ತನಲ್ಲಿ ಇರುವಾಗ ನಿಮ್ಮಲ್ಲಿರುವ ಪವಿತ್ರಾತ್ಮ, ಯಾಕಂದರೆ ಪವಿತ್ರಾತ್ಮನು ಒಳಗಡೆ ನಿರಂತರವಾಗಿರೋದೇ ಅವರು ಯೇಸು ಕ್ರಿಸ್ತನಲ್ಲಿ ನೆರವೇರಿರುವ ಕಾರ್ಯಗಳನ್ನು ನಿಮ್ಮ ಶರೀರದಲ್ಲಿ ಪ್ರಕಟಪಡಿಸೋದಕ್ಕೋಸ್ಕರ. ಸೊ ಆದ್ದರಿಂದ ಈಗ ಆತನನ್ನು ಪ್ರಕಟಪಡಿಸ್ಬೇಕು, ಆತನ ಕಾರ್ಯ ಮಾಡೋದ್ರ ಬದಲು ಅವನನ್ನು ಸೈಡಿಗೆ ತಳಿಸ್ಬಿಟ್ಟು ಅವ್ರನ್ನ ನಿದ್ದೆ ಮಾಡಿಸ್ಬಿಟ್ಟು ಒಳಗಡೆ ನಾನು ಮಾಡ್ತೀನಿ ಅನ್ನುವ ಕಾರ್ಯವನ್ನು ವ್ಯಕ್ತಪಡಿಸುವಾಗ ಅಲ್ಲಿ ದೇವರ ಪ್ರಸನ್ನತೆ ಇಲ್ಲ. ಇನ್ನೂ ಸಿಂಪಲಾಗಿ ಹೇಳ್ತಾ ಇದ್ದೀನಿ ನೋಡಿ. ಎನಿಥಿಂಗ್ ದಟ್ ಈಸ್ ಡನ್ ಬೈ ದಿಸ್ ಬಾಡಿ ವಿತೌಟ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಪ್ರೇರೇಪಣೆ ಇಲ್ಲದೆ, ಪವಿತ್ರಾತ್ಮನ ಕ್ರಿಯೆ ಇಲ್ಲದೆ, ಪವಿತ್ರಾತ್ಮನ ಒಂದು ನಡೆಸುವಿಕೆ ಇಲ್ಲದೆ ನಿಮ್ಮ ಶರೀರ ಏನು ಮಾಡಿದ್ರೂ ಅದು ವ್ಯರ್ಥ. ಅದು ದೇವರ ಉದ್ದೇಶದ ಪ್ರಕಾರ ಇರಲಿಕ್ಕೆ ಸಾಧ್ಯವಿಲ್ಲ. ದೇವರ ಚಿತ್ತದ ಪ್ರಕಾರ ಆ ಶರೀರ ಮಾಡೋಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಫ್ಲೆಶ್ ಈಸ್ ಎನ್ಮಿಟಿ ಅಗೇನ್ಸ್ಟ್ ಗಾಡ್. ಮಾಂಸವು ಆತ್ಮಕ್ಕೆ ವಿರುದ್ಧವಾದದ್ದು. ಮಾಂಸವು ಆತ್ಮ ಒಂದು ಕಾರ್ಯ ಮಾಡು ಅಂದರೆ ಮಾಡೋದಿಲ್ಲ. ಅದೇ ಥರ ಮಾಂಸವು ಒಂದು ಆಸೆ ಪಡೋದು, ಇಚ್ಛೆ ಪಡೋದನ್ನು ಆತ್ಮವು ಮಾಡೋದಿಲ್ಲ. ಸೊ ಹಾಗಾದರೆ ಇದು ಎರಡು ಒಂದು ಕಾಂಟ್ರಡಿಕ್ಟಿಂಗ್ ಬಿಹೇವಿಯರ್, ಒಂದು ಕ್ಯಾರೆಕ್ಟರ್. ಸೊ ಅದರಿಂದ ನೀವು ಯಾವಾಗೆಲ್ಲ ಏನು ಮಾಡ್ತಾ ಇದ್ದೀರೋ ಅದು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಇದೆಯಾ. ಪವಿತ್ರಾತ್ಮನ ಪ್ರೇರೇಪಣೆ ಯಾವಾಗಿರುವುದಂದರೆ ನಿಮ್ಮ ಪ್ರೆಸೆನ್ಸ್ ಆಫ್ ಜೀಸಸ್ ಆರ್ ಪ್ರೆಸೆನ್ಸ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ಇದ್ದೀನಿ. ಅದಕ್ಕೆ ನಾವು ಯಾವಾಗಲೂ ಒಂದು ಆಲೋಚನೆ ಬಂದಾಗ ಫಸ್ಟ್ ಪ್ರಶ್ನೆ ನಿಮಗೆ ಏನು ಬೇಕು ಅಂತ ಹೇಳಿದ್ರೆ, ಕ್ರಿಸ್ತನ ನನ್ನಲ್ಲಿ ಇದ್ದಾನೆ ಎಂಬುವ ಆ ಕಾನ್ಷಿಯಸ್ನೆಸ್ನಿಂದ ಆ ಆಲೋಚನೆ ಬಂತ. ಕ್ರಿಸ್ತನ ನನ್ನಲ್ಲಿ ಇದ್ದಾರೆ, ಪವಿತ್ರಾತ್ಮನ ಪ್ರೇರೇಪಣೆಯಿಂದಾನೇ ನಾನು ಈಗ ಈ ಯೋಚನೆ ಮಾಡ್ತಾ ಇದ್ದೀನಿ ಎಂಬ ತಿಳುವಳಿಕೆ ಇದ್ದರೆ ಅಂಥವರಿಗೆ ನಿಮಗೆ ಬರುವ ಐಡಿಯಾಸ್, ಥಾಟ್ಸ್, ಯೋಚನೆಗಳು ಇವುಗಳೆಲ್ಲ ದೇವರದಾಗಿರುತ್ತೆ. ಈಗ ಎಲ್ಲಿ ಆ ರೀತಿ ಇಲ್ವೋ ಅಲ್ಲಿ ನೀವು ಇಟ್ ಈಸ್ ಯೋರ್ ಎಫರ್ಟ್, ನಿಮ್ಮ ಪ್ರಯತ್ನ, ನಿಮ್ಮ ಬಲ, ನಿಮ್ಮ ಸಾಮರ್ಥ್ಯ, ನಿಮ್ಮ ಐಡಿಯಾ, ನಿಮ್ಮ ಒಂದು ಆಸೆ, ನಿಮ್ಮ ಒಂದು ಇಚ್ಛೆ, ಇವುಗಳನ್ನ ನೀವು ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಅರ್ಥ. ಇದು ಎರಡನೇದು. ಮೂರನೇದು, ಈ ರೀತಿಯಾಗಿ ಇರುವಾಗ ಏನಾಗುತ್ತೆ ಅಂತ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಯಾವಾಗೆಲ್ಲ ದೇವರ ಪ್ರಸನ್ನತೆಯಲ್ಲಿ ಇಲ್ಲದೆ ನಿಮಗೆ ಹುಟ್ಟುವ ಆಲೋಚನೆಗಳು ಎಲ್ಲವೂ ಅಂಥ ಆಲೋಚನೆಯ ಪ್ರಕಾರ ನೀವು ಮಾತಾಡುವಾಗ, ಅಂಥ ಆಲೋಚನೆಯ ಪ್ರಕಾರ ನಿಮ್ಮ ಶರೀರ ಮಾಡುವಾಗ ಅಲ್ಲಿ ಏನು ವ್ಯಕ್ತಪಡಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಶರೀರ, ಮಾಂಸವು ಆಳ್ವಿಕೆ ಮಾಡ್ತಾ ಇದೆ ಅಂತ ಅರ್ಥ. ಅಂದರೆ ಇಟ್ ಈಸ್ ದ ಫ್ಲೆಶ್ ಇಸ್ ಡಾಮಿನೇಟಿಂಗ್ ಮೋರ್ ದೆನ್ ದ ಸ್ಪಿರಿಟ್. ಆತ್ಮದ ವ್ಯಕ್ತಿಯು ಆಳ್ವಿಕೆ ಮಾಡಿ ಶರೀರದಲ್ಲಿ ದೇವರ ಕಾರ್ಯಗಳನ್ನು ಪ್ರಕಟಿಸುವ ಜಾಗದಲ್ಲಿ ನಿಮ್ಮ ಶರೀರ ಸ್ವಭಾವ ಆಳ್ವಿಕೆ ಮಾಡಿ ಶರೀರದ ಕಾರ್ಯಗಳನ್ನು ನಿಮ್ಮ ಶರೀರದ ಮೂಲಕ ಪ್ರಕಟಿಸುವ ಕಾರ್ಯ. ಅದಕ್ಕೆ ಜಸ್ಟ್ ವೆರಿ ಟಿಪಿಕಲ್ ಎಕ್ಸಾಂಪಲ್, ಇವತ್ತು ಪ್ರಾರ್ಥನೆಗೆ ನನಗೆ ಬರುವ ಅನೇಕ ಪ್ರೇಯರ್ ರಿಕ್ವೆಸ್ಟ್ಗಳಲ್ಲಿ, ಪಾಸ್ಟರ್ ನನಗೆ ಒಂದು ಗಂಡ್ಮಗು ಆಗಬೇಕು ಪ್ರಾರ್ಥನೆ ಮಾಡಿ, ಸಿಂಪಲ್ ಆಗಿ. ಸಿ, ದಿಸ್ ಇಸ್ ಅ ರಿಕ್ವೆಸ್ಟ್. ಇದು ದೇವರ ಉದ್ದೇಶದ ಪ್ರಕಾರ ಇದೆಯಾ ಇಲ್ಲ ದೇವರ ಚಿತ್ತದ ಪ್ರಕಾರ ಇದೆಯಾ ಅಲ್ವಾ ಅಂತ ಇದಿಲ್ಲ. ಆದರೆ ಇವರಿಗೆ ಸೊಸೈಟಲ್ ಪ್ರೆಷರ್, ಈ ಲೋಕದಲ್ಲಿ ಈ ಕಲ್ಚರ್ ಇರುವ ಲೈಫ್ ಸ್ಟೈಲ್
ಈ ಪ್ರೆಷರಲ್ಲಿ ಇದೇ ಬೇಕು ಅಂತ ಹೇಳುವಾಗ, ಈಗ ಇದು ದೇವರ ಉದ್ದೇಶದ ಪ್ರಕಾರ ಇಲ್ಲ ಅಂದ್ಕೊಳ್ಳಿ, ಆ ಗಂಡ್ಮಗು ಹುಟ್ಟಿದ್ರೂ ಅದು ಆಶೀರ್ವಾದವಾಗಿರೋಕ್ಕೆ ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಇದು ನಿಯಮ, ಇದು ಪ್ರಿನ್ಸಿಪಲ್. ಆದ್ದರಿಂದ ತುಂಬ ಗಮನದಿಂದ ಕೇಳಿ. ಈ ರೀತಿಯಾಗಿ ಮಾಡುವಾಗ ಏನಾಗುತ್ತೆ, ಯೋರ್ ಫ್ಲಶ್ ಇಸ್ ಡಾಮಿನೇಟಿಂಗ್ ಮೋರ್ ದೆನ್ ಯೋರ್ ಸ್ಪಿರಿಟ್. ನಾನು ಹೇಳ್ತಾ ಇರೋದು ಇಂಥ ರಿಕ್ವೆಸ್ಟು ಯಾರೋ ಅನ್ಯ ಜನರು ಇನ್ನೂ ಯೇಸು ಬಗ್ಗೆ ತಿಳಿದೇ ಇರೋರಲ್ಲ, ಸ್ಪಿರಿಚುವಲ್ ಆಗಿ ಮೆಚ್ಯೂರ್ ಆಗಿರುವ ಅಂಥವ್ರು. ವೆರಿ ಸ್ಪೆಸಿಫಿಕ್ಲಿ ನಾನು ಈ ದೇಶಕ್ಕೆ, ಈ ಸ್ಥಳಕ್ಕೆ ಇದನ್ನೇ ನಾನು ಓದಬೇಕು, ಈ ವ್ಯಕ್ತಿನೇ ನಾನು ಮದುವೆ ಆಗಬೇಕು, ಇಂಥ ಒಂದು ಕೆಲಸದಲ್ಲಿರೋರೇ ನನಗೆ ಮದುವೆ ಆಗಬೇಕು. ವೆನ್ ಯು ಆರ್, ಯಾಕಂದರೆ ಈಗ ನೀವು ಕೇಳೋದು ತಪ್ಪಲ್ಲ, ನೀವು ಕೇಳೋದು ಎಲ್ಲ ಒಳ್ಳೆಯದಕ್ಕೋಸ್ಕರನೇ. ಯಾಕಂದರೆ ನಿಮ್ಮ ಶರೀರ ಪರಿಸ್ಥಿತಿಗೆ ಇದೆಲ್ಲ ಅನುಕೂಲವಾಗಿರುತ್ತೆ, ಆಶೀರ್ವಾದವಾಗಿರುತ್ತೆ ಅನ್ನೋದಕ್ಕೆ ನೀವು ಕೇಳ್ತಾ ಇದ್ದೀರಾ. ಆದರೆ ಪ್ರಶ್ನೆ ಏನಂದರೆ, ದೇವರ ಜಗದುತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ನೆರವೇರಿಸಿರುವ ಕಾರ್ಯಗಳಲ್ಲಿ ಇದೆಯಾ ಅಂತ ಪ್ರಶ್ನೆ. ನಿಮಗೆ ಅದು ದೇವರ ಆಲ್ರೆಡಿ ಮಾಡಿ ಮುಗಿಸಿರುವುದಾದರೆ ನೀವು ಅದರಂತೆ ಮಾತಾಡುವಾಗ ಆ ಕಾರ್ಯ ಹಾಗೆ ನೆರವೇರುತ್ತೆ. ಆಮೇಲೆ ಇನ್ನೊಂದು ಕಾರ್ಯ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಏನು ದೇವರ ಬಳಿಯಲ್ಲಿ ಆಸೆಪಟ್ಟು ಕೇಳ್ತಾ ಇದ್ದೀರೋ ಅದು ಯಾತಕ್ಕೋಸ್ಕರ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ನೀವು ಅದನ್ನು ಹೊಂದಿಕೊಂಡು ಅನುಭವಿಸೋದರ ಮೂಲಕ ನೀವು ಯಾವ ರೀತಿ ದೇವರನ್ನು ಗಣಪಡಿಸ್ತಾ ಇದ್ದೀರಾ, ಯಾವ ರೀತಿ ದೇವರ ನಾಮ ಮಹಿಮೆ ಪಡ್ತಾ ಇದೆ, ಯಾವ ರೀತಿ ಪರಲೋಕವು ಅದನ್ನು ಅಕ್ನಾಲೇಜ್ ಮಾಡಿ ಕೊಂಡಾಡೋಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವ ಪ್ರಶ್ನೆಯನ್ನು ಕೇಳಿ. ನೀವು ಕೇಳ್ತಾ ಇರುವ ಆ ಕಾರ್ಯ ಎಲ್ಲ ಆಸೆ ಅದು ಬರೀ ನಿಮ್ಮ ಸ್ವಾರ್ಥಕವಾದ ಒಂದು ಆಸೆಯನ್ನು ನೆರವೇರಿಸೋದಕ್ಕೋಸ್ಕರ ಅಂತ ಹೇಳಿದ್ರೆ ಅದು 100% ದೇವರ ಚಿತ್ತದ ಪ್ರಕಾರ ಅಲ್ಲ. ಉದಾಹರಣೆಗೆ, ದೇವರೇ ನನಗೆ ಒಂದು ಒಳ್ಳೆ ಮನೆ, 5 ಬೆಡ್ರೂಮ್ ಮನೆ ಬೇಕು. ಕಾರಣ ಏನಂತ ಹೇಳಿದ್ರೆ, ನಮ್ಮ ಪಕ್ಕದ ಮನೆಯವನು ದೊಡ್ಡದಾಗಿ ಕಟ್ಬಿಟ್ಟಿದ್ದಾನೆ, ಅದಕ್ಕಿಂತ ನನಗೆ ದೊಡ್ಡದು ಬೇಕು. ಒಂದು ಲಕ್ಸುರಿ ಕಾರ್ ಬೇಕು, ಯಾಕಂದರೆ ಪಕ್ಕದ ಮನೆಯವನ ಹತ್ರ ಒಂದು ಅದೇ ಥರ ಇದೆ, ಅದಕ್ಕಿಂತ ನಾನು ದೊಡ್ಡದಾಗಿ ನಾನು ತಗೋಬೇಕು. ಇದೆಲ್ಲ ದೇವರ ಉದ್ದೇಶ ಅಲ್ಲವೇ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾದರೆ ವೆನ್ ಯು ಅಲೌ, ದೇವರ ಪ್ರಸನ್ನತೆಯಲ್ಲಿ ಇಲ್ಲದೇ ಇರುವಾಗ ಬರುವ ಆಲೋಚನೆಗಳೆಲ್ಲ ಮಾಂಸವು ಡಾಮಿನೇಟ್, ದೊರೆತನ ಮಾಡ್ತಾ ಇರುತ್ತೆ. ಮಾಂಸವು ದೊರೆತನ ಮಾಡುವಾಗೆಲ್ಲ ನಿಮ್ಮ ಆಸೆ, ನಿಮ್ಮ ಇಚ್ಛೆ, ಅದರ ಪ್ರಕಾರನೇ ನಿಮ್ಮ ಯೋಚನೆಗಳಿರೋದು, ಅದರಂತೆ ಮಾತುಗಳಿರೋದು, ಅದರಂತೆ ನೀವು ಕ್ರಿಯೆಗಳನ್ನು ಮಾಡ್ತಾ ಇರ್ತೀರ. ಆ ರೀತಿ ಇರುವಾಗ ನೀವು ಕನ್ಸಿಸ್ಟೆಂಟಾಗಿ ನೀವು ದೇವರ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ದೇವರ ಪ್ರಸನ್ನತೆಯಲ್ಲಿ ಇದ್ದೀರಾ ಅನ್ನೋದನ್ನ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಇನ್ನೊಂದು ಪಾಯಿಂಟ್, ಇದು ಎಲ್ಲ ಈಗ ನಾನು ಹೇಳಿದ ಒಂದೊಂದು ಪಾಯಿಂಟ್ ನೋಡಿದ್ರೆ ಎಲ್ಲ ಇಂಟರ್ಲಿಂಕ್ಡ್ ಆಗಿರುತ್ತೆ. ನಾನು ಫಸ್ಟ್ ಕಾರ್ಯದಲ್ಲೇ ನೀವು ಯಾವಾಗ, ನಾನು ಫಸ್ಟ್ ಪಾಯಿಂಟ್ ಹೇಳಿದೆ ಏನಂತ ಹೇಳಿದೆ, ನೀವು ಯಾವಾಗ 100% ನಾನು ಯೇಸು ಕ್ರಿಸ್ತನ ರಕ್ತದ ಮೂಲಕ ವಿಮೋಚನೆಯನ್ನು ಹೊಂದಿರೋನು, ನಾನು ಪಾಪಗಳಿಂದ ಕ್ಷಮಿಸಲ್ಪಟ್ಟವನು, ನಾನು ಬಿಡುಗಡೆ ಆದವನು ಎಂಬುವ 100% ಒಂದು ರೆವಲ್ಯೂಷನ್ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಯಾವ ರೀತಿಯೆಲ್ಲ ಕಾರ್ಯಗಳು ನಡೆಯುತ್ತೆ ಅಂತ ಪಾಯಿಂಟ್ ವೈಸ್ ಹೇಳ್ತಾ ಬರ್ತಾಯಿದ್ದೀನಿ. ಅದರಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಎಲ್ಲಿಯ ತನಕ ನಿಮ್ಮ ಶರೀರ ಸ್ವಭಾವ ಆತ್ಮದ ಸ್ವಭಾವಕ್ಕಿಂತ ಹೆಚ್ಚಾಗಿ ನೀವು ವ್ಯಕ್ತಪಡಿಸ್ತಾ ಇರುವುದಾದರೆ ನೀವಿನ್ನೂ ಶರೀರಕ್ಕೆ ಪರಿಪೂರ್ಣವಾಗಿ ಸತ್ತಿಲ್ಲ ಅಂತ ಅರ್ಥ. ಯು ಆರ್ ನಾಟ್ ಡೈಡ್ ಟು ಯೋರ್ ಸೆಲ್ಫ್. ನಿಮ್ಮ ಸ್ವಾರ್ಥಕವಾಗಿರುವ ಆ ಲೈಫ್ ಇನ್ನೂ ಸತ್ತಿಲ್ಲ. ಹಾಗಾದರೆ ಏನರ್ಥ? ಆ್ಯಕ್ಚುಲಿ ದ ಸಿಂಬಲ್ ಆಫ್ ಬ್ಯಾಪ್ಟಿಸಮ್, ನೀರು ಒಳಗಡೆ ಹೋಗಿ ಮೇಲ್ಗಡೆ ಎದ್ದೊಳ್ಳೋದು ಅಂದರೆ ನನ್ನ ಶರೀರ ಸ್ವಭಾವಕ್ಕೆ ನಾನು ಸತ್ತು ಆತ್ಮಕ್ಕೆ ನಾನು ಜೀವವಾಗಿ ಎದ್ದು ಬರುವ ಕಾರ್ಯ. ಹಾಗಾದರೆ ಆ ರೀತಿಯಾದ ಒಂದು ಕಾರ್ಯದಲ್ಲಿ ಭಾಗವಹಿಸೋದ ಮೇಲೆ ಕೂಡ ಬರೀ ಶರೀರ ಸ್ವಭಾವಗಳೇ ಮಾತಾಡೋದು, ನೆಗೆಟಿವೇ ಮಾತಾಡೋದು, ಇದಾಗಲ್ಲ, ನಡೆಯಲ್ಲ. ವಾಕ್ಯ ಒಂದು ಹೇಳ್ತಾ ಇದೆ, ಆತನ ಬಾಸುಂಡುಗಳೇನ ನನ್ನ ಗುಣವಾದೆ ಅಂತ ಹೇಳಿದ್ರೆ ವಾಕ್ಯ ಹೇಳ್ತಾ ಇದೆ, ಆದರೆ ನನ್ನ ಜೀವನದಲ್ಲಿ 6 ತಿಂಗಳಿಂದ ಇದೇ ಸಮಸ್ಯೆದಲ್ಲಿದ್ದೀನಿ ಅನ್ನುವ ಅದೇ ನಿಶ್ಚಯವಾಗಿ, ಅದೇ ನಿಜವಾಗಿ ಇದೆ ಅನ್ನುವುದನ್ನು ಒಪ್ಪಿಕೊಂಡು ಅದನ್ನೇ ಮಾತಾಡುವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ನಾವು ಆತ್ಮದಲ್ಲಿ ಹುಟ್ಟಿದರೂ ಕೂಡ ನನ್ನ ಶರೀರ ಸ್ವಭಾವ, ಶರೀರ ಭಾವನೆಗಳು ನನ್ನನ್ನು ಆಳ್ವಿಕೆ ಮಾಡುವ ಕಾರ್ಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಹಾಗಾದರೆ ನಾನು ಶರೀರಕ್ಕೆ ಸಾಯಬೇಕು, ಆತ್ಮಕ್ಕೆ ಹುಟ್ಟಬೇಕು ಅಂತ ಹೇಳಿದ್ರೆ ಇದು ಓವರ್ ನೈಟಲ್ಲಿ ಆಗುವ ಕಾರ್ಯ ಅಲ್ಲ.
ಸೊ ನೀವು ಎಷ್ಟು ಹೆಚ್ಚಾಗಿ ದೇವರ ವಾಕ್ಯಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀರೋ, ವಾಕ್ಯವನ್ನು ಕೇಳಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು ಅನ್ನುವ ಬಯಕೆ, ದಾಹ, ಹಸು ನಿಮ್ಮಲ್ಲಿ ಉಂಟಾಗುತ್ತೋ ಅಷ್ಟು ನಿಮ್ಮ ಶರೀರ ಸ್ವಭಾವಗಳು ಸಾಯುತ್ತೆ, ಆತ್ಮದ ಸ್ವಭಾವ ಹೆಚ್ಚಿಸುತ್ತೆ. ದ ಸ್ಪಿರಿಟ್ ಲೈಫ್ ವಿಲ್ ಟೇಕ್ ಓವರ್. ಸೊ ಇನ್ನೊಂದು ಪ್ರೈಮರಿ ರೀಸನ್ ಏನಂತ ಹೇಳ್ತೀನಿ. ಈಗ ಇದನ್ನೆಲ್ಲ ಈ ಪಾಯಿಂಟ್ಗಳೆಲ್ಲ ಏನು ಮಾಡುತ್ತಂದರೆ, ನಿಮಗೆ ಶರೀರದಲ್ಲಿ ನಿಮಗೆ ಈಗ ಯೂಶಲಿ ಶರೀರ ಪ್ರಕಾರವಾಗಿ ನಿಮಗೆ ಯಾವಾಗ ಹೊಟ್ಟೆ ಹಸಿವಾಗುತ್ತೋ ಆವಾಗ ನೀವು ಊಟ ಮಾಡ್ತೀರಾ, ಯಾವಾಗ ಬಾಯಾರಿಕೆ ಆಗುತ್ತೋ ಆವಾಗ ನೀರು ಕುಡಿತೀರಾ. ಹಾಗಾದರೆ ಏನಾಗುತ್ತೆ ಅಂದರೆ, ನಿಮಗೆ ಯಾವುದು ಹಸಿವು ಜಾಸ್ತಿ ಇದೆಯೋ, ಯಾವುದು ದಾಹವಾಗಿದೆಯೋ ಅದನ್ನೇ ನೀವು ತಿನ್ನೋದು, ಕುಡಿಯೋದು. ಅಂದರೆ ಹಸುವಾಗಿದ್ದರೆ ತಿಂತೀರಾ, ದಾಹವಾಗಿದ್ದರೆ ಕುಡಿತೀರಾ. ಅದರಂತೆ ದೇವರ ಬಗ್ಗೆ ಒಂದು ದಾಹ, ದೇವರ ಬಗ್ಗೆ ಒಂದು ಹಸಿವು, ದೇವರ ಬಗ್ಗೆ ಇರುವ ಬಯಕೆ ಇಲ್ಲ ಅಂತ ಹೇಳಿದ್ರೆ ನೀವು ಅದರ ಬಗ್ಗೆ ಗಮನ ಕೂಡ ಕೊಡೋದಿಲ್ಲ. ದೇವರ ಬಯಕೆ ಇಲ್ಲದೇ ಇರುವಾಗ, ಹಸಿವು, ದೇವರ ಬಗ್ಗೆ ಒಂದು ಹಸಿವು ಇಲ್ಲದೇ ಇರುವಾಗ, ದೇವರ ಬಗ್ಗೆ ಒಂದು ದಾಹ ಇಲ್ಲದೇ ಇರುವಾಗ ನೀವು ದೇವರ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಇನ್ನೊಂದು ಪ್ರಿನ್ಸಿಪಲ್ನ ಹೇಳ್ತೀನಿ ನೋಡಿ. ನೀವು ಯಾವುದಕ್ಕೆ ಆಹಾರ ಫೀಡ್ ಮಾಡ್ತಾ ಇದ್ದೀರೋ ಅದು ಬೆಳೀತಾನೆ ಇರುತ್ತೆ. ಹೌದಾ ಅಲ್ವಾ? ಆ್ಯಕ್ಚುಲಿ ಈ ನಮ್ಮ ಶರೀರದಲ್ಲಿ ಒಂದಷ್ಟು ಬ್ಯಾಕ್ಟೀರಿಯಾಸ್, ಆಮೇಲೆ ವೈರಸಸ್ ಎಲ್ಲ ಶರೀರದಲ್ಲಿ ಇದೆ ಅಂತೆ. ಪರ್ಟಿಕ್ಯುಲರಾಗಿ ಕ್ಯಾನ್ಸರ್ ಸೆಲ್ಸಲ್ಲಿ ದ ಫೀಡ್ ಆನ್ ವಾಟ್ ಯು ಈಟ್. ಅದಕ್ಕೆ ಡಾಕ್ಟ್ರು ಒಂದಿಷ್ಟು ಇಂಥ ಆಹಾರಗಳನ್ನೆಲ್ಲ, ಮೀಟು, ರೆಡ್ ಮೀಟ್ ಇದೆಲ್ಲ ತಿನ್ನಬೇಡಿ ಅಂತ ಹೇಳೋಕೆ ಏನಂದರೆ, ನೀವು ಏನು ತಿಂತಾ ಇದ್ದೀರೋ ಅದಕ್ಕೆ ಆಹಾರವಾಗಿದೆ. ಹಂಗಾದ್ರೆ ಅದರ ಅರ್ಥ ನೀವು ಯಾವುದಕ್ಕೆ ಆಹಾರವನ್ನು ಕೊಡ್ತಾ ಇದ್ದೀರೋ ಅದು ಪುಷ್ಟಿಯಾಗಿ ಬೆಳೀತಾನೆ ಇರುತ್ತೆ. ಸೊ ಹಾಗಾದರೆ ನೀವು ಯಾವಾಗೆಲ್ಲ ಮಾಂಸದ ಸ್ವಭಾವಕ್ಕೆ ಫೀಡ್ ಮಾಡ್ತಾ ಇದ್ದೀರೋ, ಮಾಂಸದ ಸ್ವಭಾವವನ್ನು ಧ್ಯಾನ ಮಾಡ್ತಾ ಇದ್ದೀರೋ, ಮಾಂಸದ ಸ್ವಭಾವವನ್ನೇ ನೀವು ಮಾತಾಡ್ತಾ ಇದ್ದೀರೋ, ಕಾರ್ಯಗಳು ಮಾಡ್ತಾ ಇದ್ದೀರೋ, ಹಾಗಾದರೆ ನಿಮ್ಮ ಮಾಂಸಕ್ಕೆ ನೀವು ಆಹಾರವನ್ನು ಕೊಡ್ತಾ ಇದ್ದೀರಾ. ನಿಮ್ಮ ಮಾಂಸದ ಸ್ವಭಾವಕ್ಕೆ, ಮಾಂಸದ ಜೀವನಕ್ಕೆ ಆಹಾರವನ್ನು ಕೊಡುವಾಗ ನಿಮ್ಮ ಮಾಂಸದ ಕಾರ್ಯಗಳು ಬಲವಾಗುತ್ತೆ, ಅದರಂತೆ ನಿಮ್ಮಲ್ಲಿ ಪ್ರಕಟವಾಗುತ್ತೆ. ಸೊ ಹಾಗಾದರೆ ಈಗ ಆ ಮಾಂಸದಕ್ಕೆ ನಾವು ಊಟ ಕೊಡದೆ ಅದನ್ನು ಕಟ್ ಮಾಡಿದ್ರೆ ಏನಾಗುತ್ತೆ, ಮಾಂಸದ ಸ್ವಭಾವ ಸಾಯುತ್ತೆ. ಸೊ ಶರೀರಕ್ಕೆ ಫೀಡ್ ಮಾಡದೆ ಆತ್ಮಕ್ಕೆ ಫೀಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆತ್ಮಕ್ಕೆ ಫೀಡ್ ಮಾಡೋದು ಹೇಗೆ? ದೇವರ ವಾಕ್ಯವನ್ನು ಧ್ಯಾನ ಮಾಡೋದು, ದೇವರ ವಾಕ್ಯವನ್ನು ಅರಿಕೆ ಮಾಡೋದು, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿ ಅದನ್ನೇ ಆ ಭಾವನೆಯಲ್ಲೇ ಇರೋದು, ಅದೇ ಆ ವಾಕ್ಯ ಏನು ಹೇಳ್ತಾ ಇದೆಯೋ ಅದೇ ನಾನು ಅಂತ ಆ ಭಾವನೆಯನ್ನು ವ್ಯಕ್ತಪಡಿಸುವುದು. ಈಗ ಏನು ಮಾಡ್ತಾ ಇದ್ದೀರಾ? ಆತ್ಮಕ್ಕೆ ಫೀಡ್ ಮಾಡ್ತಾ ಇದ್ದೀರಾ. ನೀವು ಯಾವುದಕ್ಕೆ ಫೀಡ್ ಮಾಡ್ತಾ ಇದ್ದೀರೋ ಅದು ಪುಷ್ಟಿಯಾಗಿ, ಅದು ಆರೋಗ್ಯವಾಗಿ ಅದರ ಕಾರ್ಯಗಳನ್ನ ವ್ಯಕ್ತಪಡಿಸುತ್ತೆ. ಸೊ ಹಾಗಾದರೆ ಶರೀರ ಸ್ವಭಾವಕ್ಕೆ ಫೀಡ್ ಮಾಡಬೇಡಿ, ಅದಕ್ಕೆ ಸ್ಟಾರ್ವ್ ಮಾಡಿ. ಅಂದರೆ ಅದಕ್ಕೆ ಊಟ ಇಲ್ಲದೆ ಮಾಡುವಾಗ ಅದು ಸಾಯುತ್ತೆ. ಆತ್ಮದ ಕಾರ್ಯಗಳಿಗೂ ಊಟವನ್ನು ಕೊಡಿ, ಅಂದರೆ ಫೀಡ್ ಮಾಡಿ, ಅದು ಬೆಳೆಯುತ್ತೆ, ಬಲವಾಗಿರುತ್ತೆ, ಅದರ ಕಾರ್ಯಗಳು, ಅದರ ಸ್ವಭಾವವನ್ನು ನಮ್ಮಲ್ಲಿ ಪ್ರಕಟವಾಗುತ್ತೆ. ಸೊ ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ಒಂದು ಕಾರ್ಯವನ್ನು ಹೇಳಿದೆ. ಇನ್ನೊಂದು ಕೀ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಅಂದರೆ, ಈ ಪಾಪದಲ್ಲಿ ಇರುವ ಲೋಕದಲ್ಲಿ ನಾವು ಜೀವಿಸ್ತಾ ಇರೋದರಿಂದ ನಾವು ದಿನೇ ದಿನೇ ದೇವರ ವಾಕ್ಯದಲ್ಲಿ ಇನ್ನೂ ಬೆಳೀತಾ ಇದ್ದೀವಿ. ಇನ್ನೊಂದು ರೀತಿ ಹೇಳಬೇಕಾದ್ರೆ, ನಮ್ಮ ಆತ್ಮ ಪ್ರಾಣ ಶರೀರವಾಗಿದ್ದ ಮನುಷ್ಯ ಆತ್ಮದಲ್ಲಿ ಅವನು 100% ಯೇಸುವನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುವಾಗ ರಕ್ಷಣೆ ಹೊಂದಿದ್ದಾನೆ. ಆದರೆ ಪ್ರಾಣ ಈಗ ರಕ್ಷಣೆ ಹೊಂದುತ್ತಾ ಇದೆ ದೇವರ ವಾಕ್ಯದ ಮೂಲಕ. ಶರೀರ ಅದು ಪರಿಪೂರ್ಣ ಆಗುವಾಗ, ಇನ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್, ಆವಾಗ ಒಂದು ಗ್ಲೋರಿಫೈಡ್ ಬಾಡಿ, ಮಹಿಮೆಯ ಶರೀರದ ಮೂಲಕ ಅದು ರಕ್ಷಣೆ ಹೊಂದುತ್ತೆ. ಹಾಗಾದರೆ ಈಗ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅಂದರೆ, ವಿ ಆರ್ ಇನ್ ದ ಪ್ರಾಸೆಸ್ ಆಫ್ ಬೀಯಿಂಗ್ ಸೇವ್ಡ್ ಇನ್ ಅವರ್ ಸೋಲ್. ನಮ್ಮ ಆತ್ಮ ಈಗ ರಕ್ಷಣೆ ದೇವರ ಸತ್ಯದ ಮೂಲಕ ರಕ್ಷಣೆ ಹೊಂದಿಕೊಳ್ತಾ ಇದೆ. ಇಟ್ ಈಸ್ ಇನ್ ದ ಕಂಟಿನ್ಯೂಯಸ್ ಪ್ರಾಸೆಸ್, ಇಟ್ ಈಸ್ ಇನ್ ಪ್ರೋಗ್ರೆಸ್. ಸೊ ಆದ್ದರಿಂದ ನಮಗೆ ಶರೀರ ಪ್ರಕಾರವಾಗಿ ಯಾವುದು ಬಂದರೂ ನಮ್ಮನ್ನು ಈಸಿಯಾಗಿ ಟ್ರಾಪ್ ಮಾಡ್ತಾ ಇದೆ, ಬಿದೋಗ್ತಾ ಇದ್ವಿ. ಅದಕ್ಕೆ ದೇವರ ಪ್ರಸನ್ನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ. ಅದಕ್ಕೆ ಅದಕ್ಕೆ ನೋಡಿ, ಎಷ್ಟೇ ಒಂದು ಆತ್ಮದಲ್ಲಿ ಮೆಚೂರ್ ಆಗಿರಲಿ, ಸಮಸ್ಯೆ ಬಂದಾಗ ಅವ್ರನ್ನ ಎದ್ದೊಳ್ಬೇಕಂದ್ರೆ ಒಂದು ಸಪೋರ್ಟ್ ಬೇಕಾಗಿದೆ.
ಇದಕ್ಕೆ ನಾನು ಇದನ್ನು ಏನು ಹೇಳ್ತೀನಿ ಅಂದರೆ ಸ್ಪಿರಿಚುವಲ್ ಕವರಿಂಗ್ ಅಂತ ಹೇಳ್ತೀನಿ. ಸ್ಪಿರಿಚುವಲ್ ಮೆಂಟರ್ ನಿಮ್ಮ ಆತ್ಮದಲ್ಲಿ ಸತ್ಯದಲ್ಲಿ ಬಲವಾಗಿರೋರ ಜೊತೆ ಕನೆಕ್ಷನಲ್ಲಿ ಇರುವಾಗ ಏನಾಗುತ್ತೆ, ನೀವು ಶರೀರದಲ್ಲಿ ಕುಗ್ಗಿ ಹೋಗುವಾಗ ನಿಮ್ಮನ್ನು ಆತ್ಮ ಬಲಪಡಿಸುತ್ತೆ. ಐ ಥಿಂಕ್ ಇಟ್ ಈಸ್ ಪ್ರಾವಬ್ಸ್ 18:14 ಒಂದು ವಾಕ್ಯ ಇದೆ. ಏನಂತ ಹೇಳಿದ್ರೆ, ನಿನ್ನ ಶರೀರ ಕುಗ್ಗಿ ಹೋದರೆ, ಇಲ್ಲ ಕಾಯಿಲೆದಲ್ಲಿದ್ದರೆ, ಸಿಕ್ನೆಸ್ಸಲ್ಲಿದ್ದರೆ, ಆತ್ಮ ನಿನ್ನನ್ನು ಗುಣಪಡಿಸಿ ತಟ್ಟಿ ಎಬ್ಬರಿಸೋದು. ಆದರೆ ಆತ್ಮವೇ ಕುಗ್ಗಿ ಹೋದರೆ ನಿನ್ನನ್ನು ಕಾಪಾಡೋರು ಯಾರು? ಸೊ ಇದು ಯಾವುದನ್ನು ತೋರಿಸ್ತಾ ಇದೆ ಅಂದರೆ, ಸ್ಪಿರಿಚುವಲ್ ಆಗಿ ನೀನು ಆತ್ಮದಲ್ಲಿ ಇದ್ದು ನಿನ್ನ ಪರಿಸ್ಥಿತಿ ನಿಮಿತ್ತ ಕುಗ್ಗಿ ಹೋದರೆ ಅಟ್ಲೀಸ್ಟ್ ಆತ್ಮದಲ್ಲಿ ಇರೋರು ನಿನ್ನನ್ನು ತಟ್ಟಿ ಎಬ್ಬರಿಸುವಂಥ ಅಂಥ ಒಂದು ಕನೆಕ್ಷನಲ್ಲಿ ಇರುವಂಥ ಇದು ಒಂದು ಪ್ರಿನ್ಸಿಪಲ್ ಇದು. ಸೊ ಅದರಿಂದ ನೀವು ಯಾವಾಗೆಲ್ಲ ಈಗ ನಾನು ಹೇಳಿದ ಕಾರ್ಯಗಳಲ್ಲಿ ಯಾವ ಏರಿಯಾದಲ್ಲಿ ಯಾವ ಪಾಯಿಂಟಲ್ಲಿ ನೀವು ವೀಕ್ ಆಗಿದ್ದೀರಾ ಅನ್ನೋದನ್ನು ಪಾಯಿಂಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಒಂದು 15 ಮಿನಿಟ್ಸಲ್ಲಿ ಐ ಆಮ್ ಗೋಯಿಂಗ್ ಟು ಶೇರ್ ವಾಟ್ ಇಸ್ ದ ಸೊಲ್ಯೂಷನ್. ಇದನ್ನು ಹೆಂಗೆ ಓವರ್ಕಮ್ ಮಾಡೋದು. ಫಸ್ಟ್ ಪ್ರಿನ್ಸಿಪಲ್, ಈಗ ನಾನು ಹೇಳುವ ಪಾಯಿಂಟ್ಸ್ ಬಂದ್ಬಿಟ್ಟು, ಇದೇ ಸಮಸ್ಯೆನೇ ಅಷ್ಟು ಆತ್ಮದಲ್ಲಿ ಮೆಚೂರ್ ಆಗಿರುವ ಪಾಲ್ಗೆ ಕೂಡ ಇತ್ತು. ಪಾಲ್ ಶರೀರದಲ್ಲಿ ಎಷ್ಟು ವೀಕ್ ಆಗಿದ್ದ ಅಂತ ಗೊತ್ತಾಗಬೇಕಂದ್ರೆ ರೋಮನ್ಸ್ ಚಾಪ್ಟರ್ 7 ಓದಿ. ಅದರಲ್ಲಿ ಹೇಳ್ತಾ ಇದ್ದಾನೆ, ನಾನು ಒಳ್ಳೆಯದು ಮಾಡಬೇಕು ಅಂತ ಗೊತ್ತು, ಆದರೆ ಒಳ್ಳೆಯದು ಮಾಡ್ತಾ ಇಲ್ಲ. ಕೆಟ್ಟದ್ದು ಮಾಡಬಾರ್ದು ಅಂತ ಗೊತ್ತು, ಆದರೆ ಕೆಟ್ಟದ್ದು ಮಾಡ್ತಾಯಿದ್ದೀನಿ. ಅಂದರೆ ಸಿಂಪಲ್ಲಾಗಿ ಯಾವುದನ್ನು ಮಾಡಬಾರ್ದು ಅನ್ನೋದನ್ನೇ ಮಾಡ್ತಾಯಿದ್ದೀನಿ, ಯಾವುದನ್ನು ಮಾಡಬೇಕು ಅಂತ ಇದ್ದೀನೋ ಅದನ್ನು ಮಾಡ್ತಾಯಿಲ್ಲ. ಅವನೇನು ಹೇಳ್ತಾ ಇದ್ದಾನೆ, ನಾನಲ್ಲ, ನನ್ನಲ್ಲಿರುವ ಪಾಪ ಅಂದರೆ ಯಾವುದು, ಆ ಶರೀರ ಸ್ವಭಾವ, ಇದು ಏನನ್ನು ತೋರಿಸ್ತಾ ಇದೆ ಅಂದರೆ, ದೇವರ ಪ್ರಸನ್ನತೆಯಲ್ಲಿ ಇಲ್ಲದೇ ಇರುವುದು, ಕ್ರಿಸ್ತನ ನನ್ನನ್ನು ನಡೆಸ್ತಾ ಇಲ್ಲ ಎಂಬುವ ಆ ಪರಿಸ್ಥಿತಿಯಲ್ಲಿ ಇರುವಾಗ ನಿಮ್ಮಿಂದ ಕಂಟ್ರೋಲೇ ಇಲ್ಲದೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಅಂಥ ಒಂದು ಪರಿಸ್ಥಿತಿನೇ ರೋಮನ್ಸ್ ಚಾಪ್ಟರ್ 7 ಪಾಲ್ ಅವನ ಬಗ್ಗೆ ಮಾತಾಡ್ತಾ ಇರೋದು. ಆದರೆ ಅದಕ್ಕೆ ಪರಿಹಾರ ಎಲ್ಲಿದೆ ಅಂದರೆ ರೋಮನ್ಸ್ 8 ಇದೆ. ಅವ್ರು ಹೇಳ್ತಾ ಇದ್ದಾನೆ, ಇದಲ್ಲ, ಇಟ್ ಈಸ್ ದ ಸ್ಪಿರಿಟ್ ಆಫ್ ಲೈಫ್. ಜೀವದ ಆತ್ಮ, ದ ಸ್ಪಿರಿಟ್ ಆಫ್ ಲೈಫ್ ಹ್ಯಾಸ್ ಸೆಟ್ ಮೀ ಫ್ರೀ ಫ್ರಮ್ ದ ಸ್ಪಿರಿಟ್ ಆಫ್ ಸಿನ್ ಆ್ಯಂಡ್ ಡೆತ್. ಯಾವಾಗ ಆ ಜೀವದ ಆತ್ಮ, ಈ ಜೀವದ ಆತ್ಮ ಏನು ಅಂತ ಹೇಳಿದ್ರೆ, ದ ಸ್ಪಿರಿಟ್ ಆಫ್ ಲೈಫ್ ಇಸ್ ದ ಹೋಲಿ ಸ್ಪಿರಿಟ್ ವಿದಿನ್ ಅಸ್. ಯಾವಾಗ ನಾನು ಪ್ರಯತ್ನ ಪಟ್ಟು ಮಾಡಬೇಕು, ನಾನು ಭಕ್ತಿ ಮಾಡಬೇಕು, ನಾನು ಕರೆಕ್ಟಾಗಿರಬೇಕು, ನಾನು ಪರಿಶುದ್ಧವಾಗಿರಬೇಕು ಅನ್ನೋದಕ್ಕೋಸ್ಕರ ನೀವು ಪಡುವ ಪ್ರಯತ್ನದಿಂದ ಬಿಡುಗಡೆ ಆಗಿ ನನ್ನನ್ನು ಅರ್ಪಿಸಿಕೊಡ್ತೀನಿ ಅನ್ನುವ ಮೋಡಿಗೆ ನೀವು ಶಿಫ್ಟ್ ಆಗುವಾಗ, ಅಂದರೆ ಏನರ್ಥ, ಅಪ್ಪ ಇದು ನನ್ನ ಬಲದಿಂದ ಪ್ರಯತ್ನದಿಂದ ಪರಿಶುದ್ಧವಾಗಿರುವ ಕಾರ್ಯ ಅಲ್ಲ, ನನ್ನ ಬಲದಿಂದ ಪ್ರಯತ್ನದಿಂದ ನಾನು ನೀತಿವಂತನಾಗುವ ಕಾರ್ಯ ಅಲ್ಲ, ನನ್ನ ಬಲದಿಂದ ನನ್ನ ಪ್ರಯತ್ನದಿಂದ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡುವ ಕಾರ್ಯ ಅಲ್ಲ. ನೀನು ನನ್ನಲ್ಲಿ ಇದ್ದು ನಿನ್ನ ಉದ್ದೇಶದಂತೆ ಎಲ್ಲ ಕಾರ್ಯಗಳ ಕ್ರಮವಾಗಿ ಸರಿಯಾಗಿ ಪ್ರಕಟಿಸುವ ಕಾರ್ಯ. ದಿಸ್ ಇಸ್ ಸ್ವಿಚಿಂಗ್ ಫ್ರಮ್ ಟ್ರೈಯಿಂಗ್ ಟು ಈಲ್ಡಿಂಗ್ ಅಂತ ಹೇಳ್ತೀನಿ ಇದನ್ನು. ಹೆಂಗಂದರೆ, ನಾನು ಪ್ರಯತ್ನ ಪಟ್ಟು ಮಾಡುವ ಆ ಪರಿಸ್ಥಿತಿಯಿಂದ ಅಪ್ಪ ನನ್ನ ನಿನ್ನಲ್ಲಿ ಅರ್ಪಿಸಿಕೊಡ್ತಾ ಇದ್ದೀನಿ. ನನ್ನ ಬಲ ಅಲ್ಲ, ನನ್ನ ಜ್ಞಾನ ಅಲ್ಲ, ನನ್ನ ಶಕ್ತಿ ಅಲ್ಲ, ನೀನು ನನ್ನಲ್ಲಿದ್ದು ಇದರ ಬಗ್ಗೆ ನಿನ್ನ ಉದ್ದೇಶದ ಪ್ರಕಾರ ಒಂದು ಕಾರ್ಯವನ್ನು ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಯಾಕಂದರೆ ಫಿಲಿಪಿಯನ್ಸ್ 2:13, ಫಿಲಿಪಿಯನ್ಸ್ 2:13 ಈ ರೀತಿಯಾಗಿ ಹೇಳ್ತಾ ಇದೆ, ಇಟ್ ಈಸ್ ಗಾಡ್ ಹೂ ವರ್ಕ್ಸ್ ಇನ್ ಯು. ದೇವರು ನಿನ್ನಲ್ಲಿ ಇದ್ದು ಕಾರ್ಯ ಸಾಧಿಸ್ತವನಾಗಿದ್ದಾನೆ. ಹೀ ಈಸ್ ವರ್ಕಿಂಗ್ ಇನ್ ಯು. ಆತನ ಒಂದು ಕಾರ್ಯ ಮಾಡದೆ ನಿನ್ನ ಜೀವನದಲ್ಲಿ ಆ ದೇವರ ಒಂದು ಕಾರ್ಯ ನೆರವೇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ದೇವರ ಉದ್ದೇಶದ ಪ್ರಕಾರ ಇರುವ ದೇವರ ಕಾರ್ಯಗಳನ್ನು ನಿನ್ನ ಶರೀರ ಬಲದಿಂದ, ಜ್ಞಾನದಿಂದ, ಸಾಮರ್ಥ್ಯದಿಂದ ನೆರವೇರಿಸೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಇಂಡಿಪೆಂಡೆನ್ಸ್. ನೀನು ಇಂಡಿಪೆಂಡೆಂಟಾಗಿ ನಿನ್ನ ಬಲದಿಂದ ಮಾಡುವಂತೆ ದೇವರು ನೀನು ಡಿಸೈನು ಮಾಡಿಲ್ಲ. ದೇವರು ಅದನ್ನು ಎದುರು ನೋಡ್ತಾ ಇಲ್ಲ. ಅವರು ಎದುರು ನೋಡ್ತಾ ಇರೋದಲ್ಲ, ನೀನು ಡಿಸೈನ್ ಮಾಡಿರೋದೇ ನೀನು ಡಿಪೆಂಡೆಂಟ್ ಆಗಿರೋದು. ಯಾರು ಡಿಪೆಂಡೆಂಟ್? ನನ್ನ ಡಿಪೆಂಡೆನ್ಸಿ, ದೇವರ ಡಿಪೆಂಡೆನ್ಸಿಯಲ್ಲಿ ಇರುವ ಹಾಗೆ ಮನುಷ್ಯನನ್ನು ಡಿಸೈನ್ ಮಾಡಿರೋದ್ರಿಂದ ಎಲ್ಲಿಯ ತನಕ ಆ ಡಿಪೆಂಡೆನ್ಸಿನ ವ್ಯಕ್ತಪಡಿಸ್ತೀವೋ ಅದಕ್ಕೆ ನೋಡಿ, ಮೋಸ್ಟ್ ಆಫ್ ದ ಟೈಮ್ ಈ ಮಿರಕಲ್ ಯಾವಾಗ ನಡೆಯುತ್ತೆ ಗೊತ್ತಾ? ಯಾವಾಗ ವೆರಿ ಗುಡ್ ಎಕ್ಸಾಂಪಲ್ ಇನ್ ದ ಬೈಬಲ್ ಇಸ್, ಆ 12 ವರ್ಷೀಯ ತೊಂದರೆಯಲ್ಲಿ ಬ್ಲಡ್ ಇಶ್ಯೂ ಅಲ್ಲಿದ್ದ ಒಂದು ಸ್ತ್ರೀ, ವಾಕ್ಯ ಹೇಳ್ತಾ ಇದೆ,
ಅವಳು ತನ್ನ ಎಂತೆಂಥ ಫಿಸಿಷಿಯನ್ಸ್ ಡಾಕ್ಟರ್ಸ್ ಇದ್ದಾರೋ ನೋಡಿದ್ದಾಳೆ. ಅವಳ ಹತ್ರ ಇದ್ದ ಎಲ್ಲ ಹಣವನ್ನು ಖರ್ಚು ಮಾಡಿ ಇನ್ನೂ ಏನೇನು ಇಲ್ಲ ಅನ್ನುವ ಪರಿಸ್ಥಿತಿಗೆ ಬಂದ ಮೇಲೆ ಯೇಸು ಬಗ್ಗೆ ಕೇಳಿದ ಕೂಡಲೇ ಆತನ ವಸ್ತ್ರವನ್ನು ಮುಟ್ಟಿದರೆ ಸಾಕು ಅನ್ನುವ ಆ ಒಂದು ನಂಬಿಕೆಯ ಪ್ರಕಾರ ಹೋಗಿ ಮುಟ್ತಲೇ ಸ್ವಸ್ಥತೆ ಹೊಂದುತ್ತಾ ಇದ್ದಾಳೆ. ಹಾಗಾದರೆ ಇದರ ರೆವಲ್ಯೂಷನ್ ಏನಂತ ಹೇಳಿದ್ರೆ, ಎಲ್ಲಿ ನಿನ್ನ ಶರೀರದ ಕೆಪಾಸಿಟಿ, ಶರೀರದ ಫ್ಯೂಯಲ್, ಶರೀರದ ಒಂದು ಬಲ, ಶರೀರದ ಸಾಮರ್ಥ್ಯ, ಶರೀರದ ಜ್ಞಾನ ಇದು ಎಕ್ಸಾಸ್ಟ್ ಆಗುತ್ತೋ, ಎಲ್ಲ ಖಾಲಿ ಆಗುತ್ತೋ, ಆವಾಗ ದೇವರ ಜ್ಞಾನ, ದೇವರ ಬಲ, ದೇವರ ಸಾಮರ್ಥ್ಯ ಅಲ್ಲಿ ಶರೀರದಲ್ಲಿ ಪ್ರಕಟವಾಗುವುದು. ಸೊ ಸಿಂಪಲಾಗಿ ಹೇಳಬೇಕಂದ್ರೆ, ನಾವು ಇದನ್ನೇ ನಮ್ಮ ಪರ್ಫಾರ್ಮೆನ್ಸ್, ನಾನು ಪ್ರಯತ್ನ ಪಟ್ಟು ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ನೀನು ಸಹಾಯ ಮಾಡು ಅನ್ನೋದಕ್ಕಿಂತ, ಅಪ್ಪ ನಾನು ಪ್ರಯತ್ನ ಪಟ್ಟು ಏನು ಮಾಡೋದಿಲ್ಲ, ನನ್ನನ್ನು 100% ಹಾಗೆ ನಿನ್ನಲ್ಲಿ ಅರ್ಪಿಸಿ ಕೊಡ್ತಾ ಇದ್ದೀನಿ. ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ, ನಿನ್ನ ಜೀವ, ನಿನ್ನ ಆತ್ಮ ನನ್ನ ಶರೀರದಲ್ಲಿ ಹಾಗೆ ಪ್ರಕಟವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಈ ಮಾತು ನಿಮ್ಮನ್ನು ದೇವರ ಪ್ರಸನ್ನತೆಯಲ್ಲಿದ್ದು ಅದರ ಫಲವನ್ನು ಅನುಭವಿಸುವಂತೆ ಮಾಡುತ್ತೆ. ಐ ಆಮ್ ನೌ ರಿಲೀಸಿಂಗ್ ದಿಸ್ ಅನಾಯಿಂಟಿಂಗ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ. ಈಗ ಕೂಡ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ನಿಮ್ಮ ಸೋಲ್, ನಿಮ್ಮ ಪ್ರಾಣ ಯಾವುದಾದ್ರೂ ಹರ್ಟ್ ಆಗಿದ್ರೆ, ನೋವು ಉಂಟಾಗಿದ್ರೆ, ಯೂಶಲಿ ಹೇಳ್ತಾರೆ ಯಾರಾದರೂ ಹೊಡೆದ್ಬಿಟ್ರೆ, ಅದನ್ನು ಗಾಯ ಆಗಿಬಿಟ್ರೆ ಅಂಥ ನೋವೆಲ್ಲ ಮರ್ತು ಬಿಡ್ಬೋದು. ಆದರೆ ಮಾತಿನ ಮೂಲಕ ಯಾರಾದರೂ ಚುಚ್ಚಿ ಮಾತಾಡಿ ನೋವು ಉಂಟು ಮಾಡಿಬಿಟ್ರೆ ಆ ಮನಸ್ಸಲ್ಲಿರುವ ನೋವು ಹೋಗೋದೇ ಇಲ್ಲ ಅಂತಾರೆ. ಆ್ಯಕ್ಚುಲಿ ದಟ್ ಇಸ್ ಟ್ರೂ. ಯಾಕಂದರೆ ಯಾವ ಸೋಲ್, ನಿನ್ನ ಪ್ರಾಣ, ನಿನ್ನ ಮನಸ್ಸು, ನಿನ್ನ ಹೃದಯ, ಅದು ಯಾವುದೇ ಕಾರಣ ನಿಮಿತ್ತವಾಗಿ ನೋವಾಗ್ಬಿಟ್ರೆ ಅಂಥ ಒಂದು ವೂಂಡೆಡ್ ಸೋಲ್ ಕೆನಾಟ್ ಬಿ ಇನ್ ದ ವೆರಿ ಪ್ರೆಸೆನ್ಸ್ ಆಫ್ ಗಾಡ್. ಆ ರೀತಿ, ಯಾಕಂದರೆ ಆ ವೂಂಡೆಡ್ ಸೋಲ್ ಯಾವಾಗಲೂ ಆ ವೇದನೆಯನ್ನೇ ವ್ಯಕ್ತಪಡಿಸ್ತಾ ಇರುತ್ತೆ, ಆ ದುಃಖವನ್ನೇ ವ್ಯಕ್ತಪಡಿಸ್ತಾ ಇರುತ್ತೆ, ಆ ನೋವನ್ನೇ ವ್ಯಕ್ತಪಡಿಸ್ತಾ ಇರುತ್ತೆ. ಅಂಥ ಭಾವನೆಯಲ್ಲಿ ಇರೋರು ಅಲ್ಲಿ ದೇವರ ಜೊತೆ ಸಂಬಂಧದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರ ಪ್ರಸನ್ನತೆಯಲ್ಲಿ ಇದ್ದಾರೆ ಅಂದರೆ ದೇವರ ಪ್ರಸನ್ನತೆಯಲ್ಲಿ ಪರಿಪೂರ್ಣ ಆನಂದ. ಇನ್ ಹಿಸ್ ಪ್ರೆಸೆನ್ಸ್ ದರ್ ಇಸ್ ಫುಲ್ನೆಸ್ ಆಫ್ ಜಾಯ್. ಹಾಗಾದರೆ ದೇವರ ಪ್ರಸನ್ನತೆಯನ್ನು ವ್ಯಕ್ತಪಡಿಸುವವರಾಗಿದ್ದರೆ ಅವರು ಯಾವಾಗಲೂ ಆನಂದವಾಗಿ, ಸಂತೋಷವಾಗಿ, ಕುತೂಹಲವನ್ನೇ ವ್ಯಕ್ತಪಡಿಸುವವರಾಗಿರ್ತಾರೆ. ಸೊ ಹಾಗಾದರೆ ವಾಚ್ ಔಟ್. ಈಗ ಇದು ನಿಯಮ. ಯಾರಾದರೂ ನಿಮಗೆ ಏನು ದ್ರೋಹ ಮಾಡಿರಲಿ, ಏನು ಮೋಸ ಮಾಡಿರಲಿ, ಏನಾದರೂ ಮಾತುಗಳು ಮಾಡಿ ನಿಮಗೆ ಅವಮಾನ ಮಾಡಿರಲಿ, ನೀವು ಏನೇ ಮಾಡಿರಲಿ, ಮನಸಾರ ಅವ್ರನ್ನ ಕ್ಷಮಿಸಿ. ನೀವು ಕ್ಷಮಿಸುವಾಗ ಮಾತ್ರನೇ ನಿಮ್ಮ ಸೋಲ್ ಹೀಲ್ ಆಗೋದು, ನಿಮ್ಮ ಪ್ರಾಣ ಗುಣವಾಗುವುದು. ನಿಮ್ಮ ಪ್ರಾಣ ಗುಣವಾಗದೆ ನೀವು ದೇವರ ಪ್ರಸನ್ನತೆಯನ್ನು ವ್ಯಕ್ತಪಡಿಸೋಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನ ನಿಮ್ಮಲ್ಲಿರೋಕ್ಕೆ ಸಾಧ್ಯವಿಲ್ಲ, ನೀವು ಕ್ರಿಸ್ತನಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಇನ್ನೂ ಹೇಳಬೇಕಂದ್ರೆ, ನೀವು ಈ ಥರ ವೂಂಡೆಡ್ ಸೋಲ್, ನಿಮ್ಮ ಪ್ರಾಣ ನೋವಲ್ಲಿ ಇದ್ದು ಅದನ್ನೇ ವ್ಯಕ್ತಪಡಿಸ್ಕೊಂಡು ಅದೇ ಭಾವನೆಯಲ್ಲಿ, ಅದೇ ಚಿಂತೆಯಲ್ಲಿ, ಅಲ್ಲೇ ಕಣ್ಣೀರಲ್ಲಿ ನೀವು ಬಂದು ಆಲಯದಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳುವಾಗ ಕೂಡ ಆ ವಾಕ್ಯ ನಿಮಗೆ ಮಾಹಿತಿಯಾಗಿರುತ್ತೆ ಹೊರತು ಆ ವಾಕ್ಯದ ಆತ್ಮ ನಿಮ್ಮೊಳಗಡೆ ಹೋಗೋಕ್ಕೆ ದಾರಿ ಇಲ್ಲ. ಆ ವಾಕ್ಯವು ನಿಮ್ಮಲ್ಲಿ ಒಂದಾಗೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ಸೋಲ್, ನೋವು, ವೂಂಡೆಡ್ ಸೋಲ್, ಗಾಯ ಹೊಂದಿರುವ ಆ ಪ್ರಾಣ, ಆ ಮನಸ್ಸು ಅಲ್ಲಿ ವಾಕ್ಯವನ್ನು ಸ್ವೀಕಾರ ಮಾಡೋ ಮೋಡಲೇ ಇಲ್ಲ. ಇನ್ನೆಲ್ಲಿಂದ ಆ ವಾಕ್ಯ ಕಾರ್ಯ ಮಾಡೋದು? ಸೊ ಹಾಗಾದರೆ ಈಗ ನಾನು ಹೇಳ್ತಾ ಇದ್ದೀನಿ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇದು ಹೇಗೆ ಮಾತಾಡಬೇಕು ಅಂತ ಹೇಳ್ತೀನಿ. ಈಗ ಈ ಸತ್ಯವನ್ನು ತಿಳ್ಕೊಳ್ಳಿ. ಆ ರೀತಿ ಇರೋದರಿಂದ ವಾಕ್ಯ ಕೂಡ ನಿಮ್ಮಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಅನ್ನುವ ಸತ್ಯ ತಿಳಿಯಿರಿ. ಹಾಗಾದರೆ ಅದಕ್ಕೇನು ಮಾಡಬೇಕು? ವಾಕ್ಯವು ನನ್ನಲ್ಲಿ ಹೋಗದ ಹಾಗೆ, ವಾಕ್ಯ ನನ್ನಲ್ಲಿ ಕ್ರಿಯೆ ಮಾಡದ ಹಾಗೆ, ವಾಕ್ಯವು ಆತ್ಮವಾಗಿ ನನ್ನಲ್ಲಿ ಒಂದಾಗದ ಹಾಗೆ ಇರುವ ಎಲ್ಲ ಪರಿಸ್ಥಿತಿಯನ್ನು ಯೇಸುವಿನ ನಾಮದಲ್ಲಿ ಈಗ ನಿರ್ಮೂಲ ಮಾಡ್ತಾ ಇದ್ದೀನಿ. ಹಾಗಾದರೆ ಏನರ್ಥ? ನನ್ನ ಸೋಲ್, ನನ್ನ ಪ್ರಾಣದಲ್ಲಿರುವ ಆ ಭಾರ, ವೇದನೆ, ದುಃಖ, ಚಿಂತೆ, ಕಣ್ಣೀರು ಅನ್ನುವ ಆತ್ಮವನ್ನು ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡ್ತಾ ಇದ್ದೀನಿ. The spirit of heaviness, I rebuke you. The spirit of confusion, I rebuke you. The spirit of pain, I rebuke you. ನೋವಿನ ಆತ್ಮ, ದುಃಖದ ಆತ್ಮ, ಬಾಧೆಯ ಆತ್ಮ, ನೋವಿನ ಆತ್ಮ, ಚಿಂತೆಯ ಆತ್ಮವನ್ನು ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡ್ತಾ ಇದ್ದೀನಿ. ನನ್ನ ಪ್ರಾಣ, ನನ್ನ ಮನಸ್ಸು, ನನ್ನ ಹೃದಯ ಈಗ ಕುತೂಹಲದಿಂದ ಇದೆ, ವಾಕ್ಯವನ್ನು ಸ್ವೀಕಾರ ಮಾಡುವ ಮೂಡಲಿದೆ. ಯಾಕೆಂದರೆ ಆತನ ಪ್ರಸನ್ನತೆಯನ್ನು ವ್ಯಕ್ತಪಡಿಸುವಾಗ ನನ್ನಲ್ಲಿ ಪರಿಪೂರ್ಣ ಆನಂದವನ್ನೇ ನಾನು ಅನುಭವಿಸುವುದು. ಆ ಪರಿಪೂರ್ಣ ಆನಂದವೇ ದೇವರ ಉದ್ದೇಶಗಳನ್ನು ನನ್ನ ಶರೀರದಲ್ಲಿ ಕಾಣುವ ರೂಪದಲ್ಲಿ ಪ್ರಕಟಿಸುವುದು, ಅನುಭವಿಸುವ ಹಾಗೆ ಮಾಡುವುದು. ರಿಸೀವ್ ಇಟ್. ಇದಕ್ಕೆ
ಇದು ಒಂದು ಕಾರ್ಯ ನಿಮಗೆ ಅರ್ಥ ಆದರೆ ಕೊಲೋಸಿಯನ್ಸ್ 3:16 ನಿಮ್ಮಲ್ಲಿ ಬೇರೂರಿ ಇರುತ್ತೆ. ಕೊಲೋಸಿಯನ್ಸ್ 3:16 ಏನು ಹೇಳ್ತಾ ಇದೆ ಗೊತ್ತಾ? ಲೆಟ್ ದ ವರ್ಡ್ ಆಫ್ ಕ್ರೈಸ್ಟ್ ಡ್ವೆಲ್ ಇನ್ ಯು ರಿಚ್ಲಿ. ಕ್ರಿಸ್ತನ ಮಾತು, ದೇವರ ವಾಕ್ಯವು ನಿಮ್ಮಲ್ಲಿ ಆಳವಾಗಿ ಯಾವಾಗಲೂ ಬೇರೂರಲಿ. ಅಂದರೆ ಏನರ್ಥ? ಸಿಂಪಲಾಗಿ ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ನಿಮ್ಮಲ್ಲಿ ಜೀವವಾಗಿ ಮಾಂಸವಾಗಿ ನಿಮ್ಮಲ್ಲಿ ಪ್ರಕಟವಾಗ್ತಾ ಇದ್ರೆ ಅಲ್ಲಿ ಏನು ತೋರಿಸ್ತಾ ಇದ್ದೀರಿ ಅಂದರೆ ದೇವರ ಪ್ರಸನ್ನತೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಯು ಆರ್ ಜಸ್ಟ್ ಎಕ್ಸಿಬಿಟಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ಕ್ರಿಸ್ತನ ನಿಮ್ಮಲ್ಲಿ ಇದ್ದಾರೆ ಅಂತ ಒಂದು ಸಾಕ್ಷಿಯಾಗಿದ್ದೀರಾ. ಪವಿತ್ರಾತ್ಮನ ಕ್ರಿಯೆ ಬಲವಾಗಿ ಈ ಶರೀರದಲ್ಲಿ ಪ್ರಕಟವಾಗ್ತಾ ಇದೆ ಅಂತ ವ್ಯಕ್ತಪಡಿಸ್ತಾ ಇದ್ದೀರಾ. ಐಮ್ ಟೆಲಿಂಗ್ ಯು ಪ್ರಾಫಿಟಿಕ್ ಆಗಿ ಯಾರ್ಯಾರು ಈಗ ನಿಮ್ಮ ಮನಸ್ಸು, ನಿಮ್ಮ ಪ್ರಾಣ, ನಿಮ್ಮ ಹೃದಯ ಎಂಥ ನೋವಿನಿಂದ ಗಾಯಗೊಂಡಿದೆಯೋ ಈಗ ಅದಕ್ಕೆ ಕಾರಣವಾಗಿರುವ ಆತ್ಮಗಳನ್ನು ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡ್ತಾ ಇದ್ದೀನಿ. ನಿಮ್ಮ ಸೋಲ್, ನಿಮ್ಮ ಪ್ರಾಣ ಈಗ ಗುಣ ಹೊಂದಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ಗುಣ ಹೊಂದಿರೋದ್ರಿಂದ ಈಗ ಕೂಡ ಕೇಳ್ತಾ ಇರುವ ಈ ಮಾತು ಆತ್ಮವಾಗಿ ನಿಮ್ಮಲ್ಲಿ ಸೇರಿ ಒಂದಾಗಿರೋದ್ರಿಂದ ಈ ಮಾತಿನ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸ್ತಾ ಇದ್ದೀರಾ. ಈ ವಾಕ್ಯವು ಮಾಹಿತಿಯಾಗಿರದೆ ಈ ವಾಕ್ಯವು ಆತ್ಮವಾಗಿ ನಿಮ್ಮಲ್ಲಿ ಈಗ ಕಾರ್ಯ ಮಾಡ್ತಾ ಇದೆ. ನೀವು ದೇವರ ಪ್ರಸನ್ನತೆಯಲ್ಲಿ ಇದ್ದೀರಾ ಅಂತ ವ್ಯಕ್ತಪಡಿಸ್ತಾ ಇದ್ದೀರಾ. ಪವಿತ್ರಾತ್ಮನ ಪ್ರೇರೇಪಣೆಯಿಂದ ದೇವರ ಮಹತ್ತಾದ ಕಾರ್ಯಗಳು ನಿಮ್ಮ ಶರೀರದಲ್ಲಿ ಈಗ ಪ್ರಕಟವಾಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡ್ತಾ ಇದೆ. ಈಗ ನಿಮ್ಮ ಪ್ರಾಣ ಗುಣವಾದರೆ ಸಾಕು, ನಿಮಗೆ ಹಸಿವಾಗುತ್ತೆ. ಏನು ಹಸುವು? ದೇವರ ಹಸುವು, ಬಯಕೆ, ದಾಹ ಹೆಚ್ಚಾಗುತ್ತೆ. ಎಷ್ಟು ಜನಗೆ ಜ್ವರ ಇರುವಾಗ ಏನು ತಿನ್ನೋಕ್ಕೂ ಮನಸ್ಸು ಬರಲ್ಲ. ಇಲ್ಲ ಅದೇ ಥರ ನೋಡಿ, ಏನೋ ಸಮಸ್ಯೆದಲ್ಲಿ ಸಿಕ್ಕಾಕೊಂಬಿಡಿ, ಹೊಟ್ಟೆ ಹಸುವು ಬರಲ್ಲ. ಆದರೆ ಯಾವಾಗ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೋ ಅವಾಗ ಹಂಗ್ರಿ ಆಗುತ್ತೆ, ದಾಹ ಆಗುತ್ತೆ, ಚೆನ್ನಾಗಿ ತಿನ್ಬೇಕು ಅನಿಸುತ್ತೆ. ದ ಸೇಮ್ ಥಿಂಗ್ ಇನ್ ದ ಸ್ಪಿರಿಟ್. ನಿಮ್ಮ ಪ್ರಾಣ, ನಿಮ್ಮ ಹೃದಯ, ನಿಮ್ಮ ಮನಸ್ಸು ಗುಣ ಹೊಂದಿದರೆ ಸಾಕು. ಈಗ ವಾಕ್ಯವನ್ನು ಸ್ವೀಕಾರ ಮಾಡುವ ಭಾವನೆಯಲ್ಲಿ ಇರೋದರಿಂದ ಈಗ ನಿಮಗೆ ದೇವರ ಹಸುವು ಉಂಟಾಗುತ್ತೆ. ದೇವರ ಪ್ರಸನ್ನತೆಯಲ್ಲಿ ಇರಬೇಕು ಅನ್ನೋ ದಾಹ ಉಂಟಾಗುತ್ತೆ. ದೇವರ ಪ್ರಸನ್ನತೆಯನ್ನು ವ್ಯಕ್ತಪಡಿಸಬೇಕು ಅನ್ನುವ ಒಂದು ಹಸುವೆ ಹೆಚ್ಚಾಗುತ್ತೆ. ದ ಮೋರ್ ಯು ಆರ್ ಹಂಗ್ರಿ ಫಾರ್ ಹಿಮ್. ಅದಕ್ಕೆ ದಾವೀದನು ಈ ರೀತಿ ಹೇಳ್ತಾ ಇದ್ದಾನೆ, ಕೀರ್ತನೆ 42:1 ಅವನಿಗಿರುವ ಸಮಸ್ಯೆಗಳು ಲೆಕ್ಕನೇ ಇಲ್ಲ. ಅವನು ಹೇಳ್ತಾ ಇದ್ದ ನೋಡಿ, ಆಸ್ ದ ಡೀರ್ ಪ್ಯಾಂಟ್ಸ್ ಫಾರ್ ದ ಸ್ಟ್ರೀಮ್ಸ್ ಆಫ್ ವಾಟರ್, ಸೋ ಮೈ ಸೋಲ್ ಪ್ಯಾಂಟ್ಸ್ ಫಾರ್ ಯು ಓ ಗಾಡ್. ಒಂದು ಜಿಂಕೆ ಬಾಯಾರಿಕೆ ಆಗುವಾಗ ನೀರಿಗೋಸ್ಕರ ಹೆಂಗೆ ತವಕಪಟ್ಟು ಅದನ್ನು ನೋಡಿ ಓಡಿ ಹೋಗುತ್ತೋ ಅದರಂತೆ ನನ್ನ ಸೋಲ್, ನನ್ನ ಪ್ರಾಣ, ನನ್ನ ಮನಸ್ಸು, ನನ್ನ ಹೃದಯ ದೇವರನ್ನು ನೋಡಿ ಹೋಗ್ತಾ ಇದೆ. ರಿಸೀವ್ ಇಟ್. ಈ ವಾಕ್ಯಗಳನ್ನೆಲ್ಲ ಬರ್ಕೊಳ್ಳಿ, ಅರಿಕೆ ಮಾಡಿ, ಡಿಕ್ಲೇರ್ ಮಾಡಿ. ಹೌದಪ್ಪ, ದಾವೀದನು ಹೇಳಿದ ಹಾಗೆ ನನ್ನ ಸೋಲು ಯಾವಾಗ, ನನ್ನ ಪ್ರಾಣ, ನನ್ನ ಮನಸ್ಸು, ನನ್ನ ಹೃದಯ ಯಾವಾಗಲೂ ನಿನ್ನನ್ನೇ ಹುಡುಕಿಕೊಂಡು ಹೋಗಬೇಕು. ಕೀರ್ತನೆ 34:8 ಹೇಳ್ತಾ ಇದೆ, ದೇವರು ಒಳ್ಳೆಯವರು ಎಂಬುದನ್ನು ರುಚಿಸಿ ನೋಡಿ. ಟೇಸ್ಟ್ ಆ್ಯಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಈ ರೀತಿಯಾದ ಈಗ ನಾನು 4 ಸ್ಕ್ರಿಪ್ಚರ್ ಹೇಳ್ತಾ ಇದ್ದೀನಿ. ಏನಕ್ಕಾದರೆ ಇದನ್ನು ನೀವು ಬರೆದು ಅಭ್ಯಾಸ ಮಾಡುವಾಗ ಏನಾಗುತ್ತೆ, ನಿಮಗೆ ಬಯಕೆ, ಹಸು, ದಾಹ ಹೆಚ್ಚಾಗುತ್ತೆ. ಇನ್ನೊಂದು ಕಡೆ ದಾವೀದನು ಈ ರೀತಿ ಹೇಳ್ತಾ ಇದ್ದಾನೆ, ಕೀರ್ತನೆ 27:4 Psalm 27:4 ದ ಒನ್ ಥಿಂಗ್ ಐ ಆಸ್ಕ್ ಆಫ್ ದ ಲಾರ್ಡ್. ನಾನು ಒಂದೇ ಒಂದು ಕಾರ್ಯ ದೇವರಲ್ಲಿ ಕೇಳುವುದಾದರೆ, ಒಂದೇ ಒಂದು ಕಾರ್ಯ ನಾನು ಹುಡುಕುವುದಾದರೆ ಅದು ದೇವರ ಪ್ರಸನ್ನತೆಯಲ್ಲಿ ನಾನು ಜೀವಮಾನವೆಲ್ಲ ಇರಬೇಕು. ಆತನ ಮಹಿಮೆಯನ್ನು, ಆತನ ವಾಕ್ಯವನ್ನು ದೇವಾಲಯದಲ್ಲಿ ಯಾವಾಗಲೂ ಧ್ಯಾನ ಮಾಡ್ತಾ ಇರಬೇಕು ಅಂತ ಕೇಳ್ತಾ ಇದ್ದಾನೆ. ಐ ಲೈಕ್ ದ ವರ್ಡ್ ಇನ್ ದ ನ್ಯೂ ಲಿವಿಂಗ್ ಟ್ರಾನ್ಸ್ಲೇಷನ್. ದ ಒನ್ ಥಿಂಗ್ ಐ ಆಸ್ಕ್ ಆಫ್ ದ ಲಾರ್ಡ್, ದ ಥಿಂಗ್ ಐ ಸೀಕ್ ಮೋಸ್ಟ್ is to live in the house of the Lord all the days of my life, delighting in the Lord's perfections and meditating in his temple. ಆತನ ಚಿತ್ತದ ಆತನ ಉದ್ದೇಶದ ಪ್ರಕಾರ ನನ್ನ ಶರೀರದಲ್ಲಿ ಕಾರ್ಯಗಳನ್ನು ವ್ಯಕ್ತಪಡಿಸ್ತಾ, ಪ್ರಕಟಿಸ್ತಾ, ಆತನ ಕಾರ್ಯಗಳನ್ನು ಧ್ಯಾನ ಮಾಡ್ತಾ ಇರಬೇಕು ನನ್ನ ಜೀವಮಾನವಲ್ಲ ಅಂತ ಹೇಳ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ. ಸೊ ಹಾಗಾದರೆ ನೀವು ಎಲ್ಲಿಯ ತನಕ ಹಸುವು, ದಾಹ ದೇವರ ಮೇಲೆ ಹೆಚ್ಚಾಗುತ್ತೋ ಅಷ್ಟು ಹೆಚ್ಚಾಗಿ ದೇವರ ಪ್ರಸನ್ನತೆ
ನಿಮ್ಮಲ್ಲಿ ಇದೆ ಅನ್ನುವ ಕಾರ್ಯವನ್ನು ಯಾವುದ್ರ ಮೂಲಕ ಗೊತ್ತಾಗುತ್ತಂದರೆ ನಿಮ್ಮ ಶರೀರ ಸುಖವಾಗಿ, ಆರೋಗ್ಯವಾಗಿ, ಆಶೀರ್ವಾದವಾಗಿ, ಐಶ್ವರ್ಯವಾಗಿ, ಸಮಾಧಾನವಾಗಿ, ಬೇರೆಯವರಿಗೆ ಆಶೀರ್ವಾದವಾಗಿರುವ ರೀತಿಯಲ್ಲಿ ನಿಮ್ಮ ಶರೀರ ವ್ಯಕ್ತಪಡಿಸ್ತಾನೆ ಇರ್ತಲ್ಲ, ಅಲ್ಲಿ ಏನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀರಿ ಅಂದರೆ ಆ ಲೆವೆಲಲ್ಲಿ ದೇವರ ಪ್ರಸನ್ನತೆಯಲ್ಲಿ ನೀವು ಇದ್ದೀರಾ ಅಂತ ತೋರಿಸ್ತಾ ಇದೆ. ದೇವರ ಪ್ರಸನ್ನತೆಯ ಫಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದೀರಾ. ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಆತನ ಕಾರ್ಯ ಎಂಥ ಮಹತ್ತಾದದು ಎಂಬುದನ್ನು ಕಾಣುವ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಅರ್ಥ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಅದಕ್ಕೆ ಯಾವಾಗಲೂ ನೀವು ಅಂಥ ಒಂದು ಅಸೋಸಿಯೇಷನಲ್ಲಿ ಜ್ಞಾನೋಕ್ತಿ 13:20 ಪ್ರಾವರ್ಬ್ಸ್ 13:20 ಹೇಳ್ತಾ ಇದೆ, ಈ ಥರ ಹೇಳ್ತಾ ಇದೆ, ಹಿ ಹೂ ವಾಕ್ಸ್ ವಿತ್ ವೈಸ್ ಮೆನ್ ವಿಲ್ ಬಿ ವೈಸ್, ಬಟ್ ದ ಕಂಪ್ಯಾನಿಯನ್ ಆಫ್ ಫೂಲ್ಸ್ ವಿಲ್ ಬಿ ಡಿಸ್ಟ್ರಾಯ್ಡ್. ಇದಕ್ಕೆ ನಾನು ಹೇಳೋದು, ನೀವು ಆತ್ಮದಲ್ಲಿ ಬೆಳೆಯೋರಾಗಿದ್ದರೆ ಆತ್ಮದಲ್ಲಿ ಬೆಳೆಯೋರ ಜೊತೆನೇ ನಿಮ್ಮ ಅಸೋಸಿಯೇಷನ್, ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ರಿಲೇಷನ್ಶಿಪ್, ಫೆಲೋಶಿಪ್ ಹೆಚ್ಚಾಗಿರಲಿ. ಯಾಕಂದರೆ ನೀವು ಕುಗ್ಗಿ ಬೀಳುವಾಗ ಆತ್ಮದಲ್ಲಿ ನಿಮ್ಮನ್ನು ತಟ್ಟಿಯೇ ಬರೆಸೋರಾಗಿರಬೇಕು ಹೊರತು ನೀವು ಕುಗ್ಗಿ ಬೀಳುವಾಗ ಇನ್ನೊಬ್ಬ ಮಾಂಸದಲ್ಲಿರೋನು ನಿಮ್ಮನ್ನು ಇನ್ನೂ ಕೆಳಗಡೆ ಹೇಳ್ಕೊಂಡು ಹೋಗೋ ರೀತಿಯಲ್ಲಿ ಇರಬಾರ್ದು. ಜಾನ್ 7:17 ಯೋಹಾನ 7:17 ಹೇಳ್ತಾ ಇದೆ, ಇಫ್ ಎನಿ ಒನ್ ವಿಲ್ಸ್ ಟು ಡೂ ಹಿಸ್ ವಿಲ್, ದೇವರ ಉದ್ದೇಶದ ಪ್ರಕಾರ, ದೇವರ ಚಿತ್ತದ ಪ್ರಕಾರ ಏನಾದರೂ ಮಾಡಬೇಕು ಅಂತ ಇದ್ದರೆ ಅವನು ಮಾಡುವುದಾದರೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಆಲೋಚನೆ ದೇವರಿಂದ ಬಂದಿದೆಯಾ ಇಲ್ಲ ಅವನ ಸ್ವಂತ ಆಲೋಚನೆಯಿಂದ ಮಾಡ್ತಾ ಇದ್ದಾನೆ ಅಂತ. ಹಾಗಾದರೆ ಏನರ್ಥ ಗೊತ್ತಾ? ಸಿಂಪಲ್ಲಾಗಿ, ದೇವರ ಉದ್ದೇಶದ, ದೇವರ ಕಾರ್ಯಗಳನ್ನು ದೇವರ ಅಲ್ಲದೆ ಬೇರೆ ಒಂದು ಶರೀರದ ಸ್ವಭಾವದಿಂದ, ಜ್ಞಾನದಿಂದ, ಬಲದಿಂದ ಮಾಡೋಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಐಡಿಯಾ, ಅಂಥ ಒಂದು ಪ್ರೇರೇಪಣೆನೂ ಬರೋದಿಲ್ಲ. ಬಿಕಾಸ್ ಫ್ಲೆಶ್ ಇಸ್ ಎನಿಮಿಟಿ ಅಗೇನ್ಸ್ಟ್ ಗಾಡ್. ಸೊ ಹಾಗಾದರೆ ದೇವರ ಕಾರ್ಯಗಳಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಅದು ದೇವರ ಪ್ರೇರೇಪಣೆಯಿಂದನೇ ಮಾಡ್ತಾಯಿದ್ದೀನಿ. ಸೊ ಯೇಸುವಿನ ನಾಮದಲ್ಲಿ ಈಗ ಕೂಡ ನಾನು ಮುಗಿಸ್ತಾ ಇದ್ದೀನಿ. ಐ ವಾಂಟ್ ಟು ಡಿಕ್ಲೇರ್, ದೇವರ ಪ್ರಸನ್ನತೆ ನಿಮ್ಮಲ್ಲಿ ಯಾವಾಗ ಹೆಚ್ಚಾಗುತ್ತೆ ಅಂದರೆ, ನಿಮ್ಮಲ್ಲಿ ಇರುವ ದೇವರ ಪ್ರಸನ್ನತೆಯನ್ನು ಯಾವ ಲೆವೆಲಲ್ಲಿ ವ್ಯಕ್ತಪಡಿಸ್ತೀರೋ ಆವಾಗ ನಾನು ಇನ್ನೂ ದೇವರ ಪ್ರಸನ್ನತೆ ಹೆಚ್ಚಾಗಿ ಅನುಭವಿಸ್ಬೇಕು ಅಂತ ಬಯಕೆ ಉಂಟಾಗುತ್ತೆ. ಹಾಗಾದರೆ ಏನರ್ಥ? ಅದರಲ್ಲಿ ಇನ್ನೊಂದು ವಾಕ್ಯ ಈ ರೀತಿ ಹೇಳ್ತಾ ಇದ್ದಾರೆ, ನೀವು ಚಿಕ್ಕದರಲ್ಲಿ ನೀವು ವಿಶ್ವಾಸವುಳ್ಳವರಾಗಿದ್ದರೆ ದೇವರು ದೊಡ್ಡ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅಂತ. ಸೊ ಹಾಗಾದರೆ ನೀವು ಎಷ್ಟು ಹೆಚ್ಚಾಗಿ ಆತನಲ್ಲಿ ಇರಬೇಕು ಅಂತ ಆ ಬಯಕೆಯನ್ನು, ಹಸುವನ್ನು, ದಾಹವನ್ನು ವ್ಯಕ್ತಪಡಿಸ್ತಾ ಇದ್ದೀರೋ, ಹಾಗಾದರೆ ಆ ಹಸುವು, ದಾಹ, ಬಯಕೆ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದೀರಾ? ಎವ್ರಿಥಿಂಗ್ ಹ್ಯಾಸ್ ಟು ಬಿ ಎಕ್ಸ್ಪ್ರೆಸ್ಡ್ ಥ್ರೂ ಯುವರ್ ಬಾಡಿ ಇನ್ ದ ವಿಸಿಬಲ್ ಫಾರ್ಮ್. ನಾನು ದೇವರನ್ನ ಗಣಪಡಿಸ್ತಾ ಇದ್ದೀನಿ ಬಾಯಲ್ಲಿ ಹೇಳಿ ₹1 ಕೂಡ ಬೀಜ ಬಿತ್ತಕ್ಕಾಗ್ತಾ ಇಲ್ಲ ಅಂದರೆ ನೀವು ದೇವ್ರನ್ನ ಗಣಪಡಿಸ್ತಾನೇ ಇಲ್ಲ. ಶರೀರದಲ್ಲಿ ವ್ಯಕ್ತ ಆಗಲೇ ಇಲ್ಲ. ಯು ಡಿಡ್ಂಟ್ ಎಕ್ಸಿಬಿಟ್ ದಟ್ ಇನ್ ದ ಬಾಡಿ. ನಾನು ಬೇರೆಯವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಒಂದು ದಿನವೂ ಒಬ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿಲ್ಲ, ಸುವಾರ್ತೆ ಸಾರಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ದೇವರ ಪ್ರಸನ್ನತೆಯೇ ಇಲ್ಲ. ಯಾಕಂದರೆ ದೇವರ ಪ್ರಸನ್ನತೆ ಇರುವ ಜಾಗದಲ್ಲಿ ಆ ಪ್ರಸನ್ನತೆಯ ಫಲವನ್ನು ಶರೀರದಲ್ಲಿ ವ್ಯಕ್ತಪಡಿಸುವ ಕಾರ್ಯವಾಗಿರಬೇಕು. ಇಟ್ ವಿಲ್ ಬಿ ಡೆಮಾನ್ಸ್ಟ್ರೇಟೆಡ್ ವಿಸಿಬಲಿ ಥ್ರೂ ದಟ್ ಬಾಡಿ. ಅದರಿಂದನೇ ನೀವು ದೇವರಿಗೆ ಸ್ತೋತ್ರ ಹೇಳೋದು, ಥ್ಯಾಂಕ್ಸ್ ಹೇಳೋದು, ಆರಾಧನೆ ಮಾಡೋದು ಬರೀ ಬಾಯಿ ಮಾತಲ್ಲಿ ಇದ್ದು ಆದರೆ ವ್ಯಕ್ತಪಡಿಸುವ ಕಾರ್ಯಗಳಲ್ಲಿ ಇಲ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ದೇವರ ಪ್ರಸನ್ನತೆಯಲ್ಲಿ ಇಲ್ಲ, ನೀವು ದೇವರ ಪ್ರಸನ್ನತೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ, ಪವಿತ್ರಾತ್ಮನ ಕ್ರಿಯೆ ಇಲ್ಲ ಅಂತ ಅರ್ಥ. ಸೊ ಅದರಿಂದ ನೀವು ಯಾವಾಗ ನಿಮ್ಮ ಶರೀರದ ಕಾರ್ಯಗಳಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಯಾವ ಲೆವೆಲಲ್ಲಿ ದೇವರ ಪ್ರಸನ್ನತೆಯಲ್ಲಿ ಇದ್ದೀರಾ, ದೇವರ ಪ್ರಸನ್ನತೆಯ ಫಲಗಳನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದೀರಾ ಅನ್ನುವ ಕಾರ್ಯಗಳು ನೋಡ್ಬೋದು. ಸೊ ಯೇಸುವಿನ ನಾಮದಲ್ಲಿ ಯಾವಾಗೆಲ್ಲ ದೇವರ ಪ್ರಸನ್ನತೆ ಇಲ್ಲದೇ ಇರುವಾಗ ನೀವು ದೇವರ ಆಶೀರ್ವಾದಗಳನ್ನು ವ್ಯಕ್ತಪಡಿಸ್ತಾ ಇಲ್ವೋ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಇನ್ನೂ ಕುಗ್ಗಿ ಹೋಗ್ತೀರಾ. ದೇವರ ಪ್ರಸನ್ನತೆಯ ಒಂದು ಬಯಕೆ ಉಂಟಾಗಲ್ಲ, ಹಸುವು ಉಂಟಾಗಲ್ಲ, ದಾಹ ಉಂಟಾಗಲ್ಲ. ಅದರಿಂದ ತುಂಬ ಜಾಗ್ರತೆಯಿಂದ ಇದ್ದೀರಿ. ಸೊ ಯಾವಾಗ ನಿಮ್ಮಲ್ಲಿ ಅಂಥ ಒಂದು ಹಸುವು ಕಡಿಮೆ ಆಗುತ್ತಂದರೆ ಯಾವಾಗ ನೀವು ದೇವರ ಜೊತೆ ಇರುವ ಸಂಬಂಧ ಅಂದರೆ ದೇವರ ಪ್ರಸನ್ನತೆಯನ್ನು ವ್ಯಕ್ತಪಡಿಸ್ತಾ ಇಲ್ವೋ ಆವಾಗ ನೀವು ಬಯಕೆ ಇಲ್ಲದವರಾಗಿದ್ದೀರಾ, ಹಸುವು ಇಲ್ಲದೇ ಇರುವವರಾಗಿದ್ದೀರಾ, ದಾಹ ಇಲ್ಲದವರಾಗಿದ್ದೀರಾ. ಸೊ ಹಾಗಾದರೆ ಈ ತುಂಬ ಕಾನ್ಷಿಯಸ್ ಆಗಿರಿ. when you truly experience Jesus, ನೀವು ಯೇಸುವನ್ನು ನಿಜವಾಗ್ಲೂ ಅನುಭವಿಸುವ ಮಾಹಿತಿ ಆಗಲ್ಲ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ದೇವರ ವಾಕ್ಯದ ಮೂಲಕ ಯೇಸುವಿನ ಬಗ್ಗೆ ಮಾಹಿತಿ ಅಲ್ಲ ನಿಮಗೆ ಬೇಕಾಗಿರೋದು, ವಾಕ್ಯದ ಮೂಲಕ ಯೇಸುವನ್ನು ಅನುಭವಿಸೋರಾಗಿರಿ. ಅದೇ ದೇವರ ಪ್ರಸನ್ನತೆ.
ನೀವು ವಾಕ್ಯದ ಮೂಲಕ ದೇವರನ್ನು ನಿಜವಾಗ್ಲೂ ನೋಡಿ ಆತನನ್ನು ಅನುಭವಿಸುವವರಾಗಿದ್ದರೆ ನೀವು ಕ್ಯಾಶುವಲ್ ಆಗಿ ಸಾಧಾರಣ ಒಂದು ಶರೀರ ಮನುಷ್ಯನ ಹಾಗೆ, ಒಂದು ಅವಿಶ್ವಾಸಿ ಇಲ್ಲ ರಕ್ಷಣೆ ಹೊಂದಿರೇ ಇರುವ ವ್ಯಕ್ತಿ ಹಾಗೆ ನೀವು ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಏನರ್ಥ? ಇನ್ನೂ ಸಿಂಪಲಾಗಿ ಹೇಳ್ತಾನೆ, ಒಂದು ಶರೀರ ಸ್ವಭಾವವುಳ್ಳ ವ್ಯಕ್ತಿ ಅವನ ಹತ್ರ ಇರುವುದನ್ನು ಇನ್ನೊಬ್ಬನಿಗೆ ಕೊಡೋದಕ್ಕೆ ಮನಸ್ಸು ಬರೋದಿಲ್ಲ. ಯಾಕಂದರೆ ಅದು ಶರೀರ ಸ್ವಭಾವ. ಕೊಟ್ಟರೆ ನಾಳೆ ನಾನೇನು ಮಾಡಲಿ, ನನಗೆ ಖಾಲಿ ಆಗಿಬಿಡುತ್ತೆ. ಆದರೆ ಆತ್ಮದಲ್ಲಿ ನಡೆಸಲ್ಪಡುವ ವ್ಯಕ್ತಿ, ದೇವರ ಪ್ರಸನ್ನತೆಯಿಂದ ತುಂಬಿ ಆ ಪ್ರಸನ್ನತೆಯನ್ನು ವ್ಯಕ್ತಪಡಿಸುವ ವ್ಯಕ್ತಿ, ಅವನಿಂದ ಕೊಡದೇ ಇರೋಕ್ಕೆ ಆಗೋದಿಲ್ಲ. ಯಾಕಂದರೆ ಅವನಲ್ಲಿರುವ ಆ ಪ್ರಸನ್ನತೆ ಅವನನ್ನು ನಡೆಸ್ತಾ ಇರೋದ್ರಿಂದ ಅವನಿಗೆ ಅರಿಯದೆ ಅವನ ಕೊಡುವ ಹಾಗೆ ಮಾಡುತ್ತೆ. ದಿಸ್ ಇಸ್ ದ ಎವಿಡೆನ್ಸ್ ಆರ್ ದ ವಿಟ್ನೆಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯೋರ್ ಲೈಫ್. ದೇವರ ಪ್ರಸನ್ನತೆ ನಿಮ್ಮಲ್ಲಿ ಇದೆ, ಪವಿತ್ರಾತ್ಮನ ಕ್ರಿಯೆ ಬಲವಾಗಿದೆ, ಕ್ರಿಸ್ತನ ನಿಮ್ಮ ಮೂಲಕ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾನೆ ಅನ್ನೋದಕ್ಕೆ ಆಧಾರನೇ ನಿಮ್ಮ ಶರೀರದ ಮೂಲಕ ನೀವು ವ್ಯಕ್ತಪಡಿಸುವ ಕಾರ್ಯ. ಒಬ್ಬರನ್ನ ಕ್ಷಮಿಸೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ, ಆದರೆ ಮಾತು ಮಾತ್ರ ದೇವರು ಕ್ಷಮಿಸಿದ್ದಾರೆ ಅದರಿಂದ ನಾನು ಕ್ಷಮಿಸ್ತಾ ಇದ್ದೀನಿ ಅಂತ ಮಾತಲ್ಲಿ ಹೇಳ್ತಾ ಇದ್ದೀರಾ, ಆದರೆ ಮನಸ್ಸಲ್ಲಿ ಹೃದಯದಲ್ಲಿ ನೀವು ಒಬ್ಬರನ್ನ ಕ್ಷಮಿಸೋಕ್ಕಾಗ್ತಾ ಇಲ್ಲ ಅಂದರೆ ಅಲ್ಲಿ ದೇವರ ಪ್ರಸನ್ನತೆ ಇಲ್ಲ. ನಿಮ್ಮ ದೇವರ ಪ್ರಸನ್ನತೆ ಅಲ್ಲಿ ಇದೆ ಅಂತ ವ್ಯಕ್ತಪಡಿಸುವ ಕಾರ್ಯ ಒಬ್ಬರಿಂದ ನಿಮ್ಮನ್ನು ಶರೀರದಲ್ಲಿ ಕ್ಷಮಿಸಕ್ಕೆ ಆಗದೇ ಇರುವ ವ್ಯಕ್ತಿ ಆಗಿದ್ದರೂ ಕೂಡ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಆತನನ್ನು ಕ್ಷಮಿಸ್ತಾ ಇದ್ದೀನಿ ಅಪ್ಪ, ನಿನ್ನ ಪ್ರೀತಿಯನ್ನು ಅವ್ರ ಮೇಲೆ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ನೀವು ಮಾತಾಡುವರಾಗಿರ್ತೀರಾ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಕೀರ್ತನೆ 34:5 ವಾಕ್ಯ ಈ ರೀತಿ ಹೇಳ್ತಾ ಇದೆ, ದೇ ಲುಕ್ಡ್ ಅಟ್ ಹಿಮ್ ಆ್ಯಂಡ್ ವರ್ ರೇಡಿಯಂಟ್. ಆತನನ್ನು ನೋಡಿದ ಕೂಡಲೇ ಪ್ರಕಾಶಮಾನವಾಗಿ ಹೊಳೆಯಕ್ಕೆ ಶುರು ಮಾಡಿದ್ರಂತೆ. ದೇವರ ಪ್ರಸನ್ನತೆಯಿಂದ ತುಂಬಿರೋರು ದೇವರ ಪ್ರಸನ್ನತೆಯಲ್ಲಿ ಇದ್ದಾರೆ ಎಂಬುವ ನಿಜವಾಗ್ಲೂ ಇರುವುದಾದರೆ ಆ ವ್ಯಕ್ತಿ ಆ ಪ್ರಸನ್ನತೆಯ ಫಲವನ್ನು ವ್ಯಕ್ತಪಡಿಸದೇ ಇರೋಕ್ಕೆ ಸಾಧ್ಯವಿಲ್ಲ. ಒಂದು ಸಿಂಪಲ್ ಒಂದು ಕಾರ್ಯವನ್ನು ಬೈಬಲ್ ಘಟನೆ ನಡೆದಿತ್ತು. ಏನಂದಿತ್ತು? ಪೇತ್ರನು, ಯೋಹಾನನು, ಜೇಮ್ಸ್, ಯಾಕೋಬನು, ಪೀಟರ್, ಜೇಮ್ಸ್, ಜಾನ್, ಇವ್ರು 3 ಜನನೇ ಯೇಸು ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಲ್ಲೋಗಿ ಅವ್ರು ರೂಪ ಅಂತ ಆಗ್ತಾರೆ. ಹಿ ಈಸ್ ಟ್ರಾನ್ಸ್ಫಾರ್ಮ್ಡ್, ಹಿ ಬಿಕಮ್ಸ್ ಅ ಬ್ರೈಟ್ ಲೈಟ್. ವಾಕ್ಯ ಹೇಳ್ತಾ ಇದೆ, ಹಿಸ್ ಕ್ಲೋತ್ಸ್ ವರ್ ವೈಟ್ ಅಸ್ ಸ್ನೋ. ಆ ಥರ ಒಂದು ಬೆಳಕೆ ಇಲ್ವಂತೆ, ಆ ರೀತಿ ಆದ್ರಂತೆ. ಹಾಗಾದರೆ ಏನರ್ಥ? ಕೆಳಗಡೆ ಇರೋ ತನಕ ಯೇಸುವನ್ನು ಶರೀರದಲ್ಲಿ ನೋಡ್ತಾ ಇದ್ರು, ಅವ್ರು ನೋಡಿದೇನೋ ಮಾಡ್ತಾಯಿದ್ರು. ಆದರೆ ಬೆಟ್ಟದ ಮೇಲೆ ಹೋಗಿ ಕರ್ಕೊಂಡೋಗಿ ಟ್ರಾನ್ಸ್ಫರ್ ಮಾಡಿದರೆ ಅವ್ರು ನಿಜವಾದ ಯೇಸು ಯಾರು ಅನ್ನೋದನ್ನು ನೋಡಿದ್ರು. ಆ ಅಂದರೆ ದೇ ಎಕ್ಸ್ಪೀರಿಯನ್ಸ್ ದ ಲೈಟ್ ರೆಪ್ರೆಸೆಂಟ್ಸ್ ರೆವಲೇಷನ್. ಪ್ರಕಟಣೆ ಬಂದಿದೆ, ಒಂದು ದೇವರ ಪ್ರಸನ್ನತೆ ಏನು ಅನ್ನೋದನ್ನು ಅನುಭವಿಸಿದ್ದಾರೆ. ಅನುಭವಿಸಿದ ಮೇಲೆ ಯಾವಾಗ ದೇವರ ಪ್ರಸನ್ನತೆಯನ್ನು ಒಬ್ಬನ ಅನುಭವಿಸ್ತಾನೋ ಅವನು ಪ್ರಸನ್ನತೆಯಲ್ಲಿ ಇದ್ದಾನೆ ಅನ್ನೋದನ್ನು ಅವನ ಶರೀರದಲ್ಲಿ ವ್ಯಕ್ತಪಡಿಸಲೇಬೇಕು. ಏನು ಮಾಡ್ತಾನೆ ಹೇಳಿ? ಅಲ್ಲಿ ಅಂಥ ಒಂದು ಕಾರ್ಯ, ಅಂಥ ದೃಶ್ಯವನ್ನು ನೋಡಿದ ಕೂಡಲೇ ಪೇತ್ರನು ಮಾತು ಹೇಳ್ತಾನೆ. ಏನು ಹೇಳ್ತಾನೆ? 3 ಜನ ನೋಡ್ತಾ ಇದ್ದೀನಿ, ಮೋಸಸ್, ಎಲೈಜಾ, ಯೇಸು. ಇವರು 3 ಜನರಿಗೂ ಒಂದೊಂದು ಗುಡಾರವನ್ನು, ಒಂದು ಟರ್ಬನಾಕಲನ್ನು ಕಟ್ಟಬೇಕು. ದಿಸ್ ಇಸ್ ದ ರೆವಲೇಷನ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆ ನಿಮ್ಮಲ್ಲಿ ಇದೆ ಎಂಬುದಾದರೆ ಆ ಪ್ರಸನ್ನತೆ ನಿಮ್ಮ ಶರೀರವನ್ನು ಏನು ಮಾಡದೆ ಸುಮ್ಮನೆ ಹಂಗೆ ಇರುವ ಹಾಗೆ ಇಟ್ಟಿರುವುದಿಲ್ಲ. ಆ ಪ್ರಸನ್ನತೆ ನಿಮ್ಮನ್ನು ನಡೆಸಿ ದೇವರನ್ನು ಘನಪಡಿಸುವ ರೀತಿಯಲ್ಲಿ, ದೇವರ ನಾಮ ಮಹಿಮೆಪಡಿಸುವ ರೀತಿಯಲ್ಲಿ, ಪರಲೋಕವೇ ಕೊಂಡಾಡುವ ರೀತಿಯಲ್ಲಿ ಆತನ ಕಾರ್ಯಗಳು ನಿಮ್ಮ ಶರೀರದಲ್ಲಿ ಅದು ವ್ಯಕ್ತಪಡಿಸುತ್ತೆ. ಅಲ್ಲಿ ನೀವು ಅದರ ಕಾರ್ಯವನ್ನು ನಿಮ್ಮ ಶರೀರ ಮಾಡುತ್ತೆ. ನಿಮ್ಮ ಶರೀರ ಬೇಡ ಆದ್ರೂ ಮಾಡುತ್ತೆ. ನಿಮ್ಮ ಶರೀರ ಕೊಡೋಕ್ಕೆ ಇಲ್ಲ ಅಂದ್ರೂ ಕೊಡುತ್ತೆ. ನಿಮ್ಮ ಶರೀರ ಕ್ಷಮಿಸೋಕ್ಕಾಗಲ್ಲ ಅಂದರೂ ಕ್ಷಮಿಸುತ್ತೆ. ದಿಸ್ ಇಸ್ ದ ಪವರ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯೋರ್ ಲೈಫ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಜಾಯ್ನ್ ಆಗಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಇವತ್ತು ಮಾತಾಡಿದ ಕಾರ್ಯಗಳಲ್ಲಿ ಯಾವ ಏರಿಯಾದಲ್ಲಿ ನೀವು ವೀಕ್ ಆಗಿದ್ದೀರಾ, ಯಾಕೆ ದೇವರ ಪ್ರೆಸೆನ್ಸಲ್ಲಿ ಕನ್ಸಿಸ್ಟೆಂಟ್ ಆಗಿರೋಕ್ಕಾಗಿಲ್ಲ, ಅದರ ನಿಮಿತ್ತವಾಗಿ ನಾನು ಹೇಳಿದೆ ಅದಕ್ಕೆ ಏನು ಮಾಡಬೇಕು. ಈಗ ನಾನು ಹೇಳಿದ ವಿಷಯಗಳಲ್ಲಿ ಯಾವುದನ್ನು ಮಾಡ್ತಾ ಇಲ್ವೋ ಅದನ್ನು ಸೀರಿಯಸ್ ಆಗಿ ಮಾಡಿ. ನಾವೊಂದು 4 ವಚನಗಳನ್ನು ಹೇಳಿದೆ, ಅದನ್ನು ಬರೆದಿಟ್ಕೊಳ್ಳಿ. ಅದನ್ನು ಬರೆದಿಟ್ಟು ಬೆಳಗ್ಗೆ ಅರಿಕೆ ಮಾಡಿ. ಇದನ್ನು ಮಾಡುವಾಗ ಈಗ ನಾನು ಹೇಳ್ತಾ ಇದ್ದೀನಿ, ಒಂದು ಲೈನಲ್ಲಿ ಹೇಳಬೇಕಂದ್ರೆ, ನೀವು ಎಲ್ಲಿಯ ತನಕ ಈಗ ಕೇಳಿದ ಸತ್ಯ ನಿಮಗೆ ಪ್ರಕಟಣೆ ಆಗಿ ನನ್ನ ಶರೀರ ಕಾರ್ಯಗಳಿಗಿಂತ ನಾನು ದೇವರ ಪ್ರಸನ್ನತೆ ಇರಬೇಕು ಅನ್ನುವ ಬಯಕೆ, ಹಸುವು,
ದಾಹ ನನ್ನಲ್ಲಿ ಹೆಚ್ಚಾಗಿದೆ ಪಾಸ್ಟರ್ ಅಂತ ಹೇಳುವುದಾದರೆ ಈ ಸತ್ಯ ನಿಮ್ಮಲ್ಲಿ ಆತ್ಮವಾಗಿ ಕಾರ್ಯ ಮಾಡಿದೆ ಅಂತ ಅರ್ಥ. ನೀವು ಎಲ್ಲಿಯ ತನಕ ನಿಮಗೆ ಹಸು ಉಂಟಾಗ್ಬಿಟ್ರೆ ಸಾಕು, ಬಯಕೆ ಉಂಟಾಗ್ಬಿಟ್ರೆ ಸಾಕು, ಆ ದಾಹ ಉಂಟಾಗ್ಬಿಟ್ರೆ ಸಾಕು, ಅದಾದಮೇಲೆ ನಿಮ್ಮನ್ನು ಪವಿತ್ರಾತ್ಮನೇ ಆ ದಾಹವನ್ನು ಪೂರ್ತಿ ಮಾಡಿ, ನಿಮ್ಮ ಆ ಹಸುವನ್ನು ತೀರಿಸಿ, ಆ ಬಯಕೆಯನ್ನು ಪೂರ್ತಿ ಮಾಡಿ ನಿಮ್ಮನ್ನು ದೇವರ ಪ್ರಸನ್ನತೆಯಲ್ಲಿ ನಿರಂತರವಾಗಿ ನಿತ್ಯವಾಗಿ ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ನಿಮ್ಮನ್ನು ದೇವರ ಪ್ರಸನ್ನತೆಯಲ್ಲಿ ನಡೆಸ್ತಾ ಇರ್ತಾರೆ. ದೇವರ ಪ್ರಸನ್ನತೆಯಲ್ಲಿರುವ ನೀವು ಈ ಲೋಕದವರ ಹಾಗೆ ಇರುವುದಿಲ್ಲ. ದೇವರ ಪ್ರಸನ್ನತೆ ಪರಲೋಕದಲ್ಲಿರುವ ಆಶೀರ್ವಾದಗಳನ್ನು, ಮಹಿಮೆಯನ್ನು ನಿಮ್ಮ ಶರೀರದ ಮೂಲಕ ಪ್ರಕಟಪಡಿಸುವಂತೆ ಪವಿತ್ರಾತ್ಮನೇ ನಡೆಸ್ತಾ ಇರ್ತಾನೆ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಈಗ ಕೂಡ ಆರಂಭದಿಂದ ಕೊನೆಯ ತನಕ ನೋಡಿದ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸ್ತಾ ಇದ್ದೀನಿ. ಇವತ್ತಿನ ಸತ್ಯ ನಿಮ್ಮ ಆತ್ಮ, ಪ್ರಾಣ, ಶರೀರವನ್ನು ಮಾನಸಾಂತರ ಪಡಿಸಿ, ನಿಮ್ಮ ಮನಸ್ಸು, ನಿಮ್ಮ ಸೋಲ್, ನಿಮ್ಮ ಪ್ರಾಣ, ನಿಮ್ಮ ಹೃದಯದಲ್ಲಿರುವ ಆ ಗಾಯಗಳನ್ನು ಗುಣಪಡಿಸಿ, ಈಗ ಈ ದಿನ ನಿಮಗೆ ಆ ಆತ್ಮದ ದಾಹ, ಒಂದು ಬಯಕೆ, ಹಸುವು ಹೆಚ್ಚಾಗಿ ಈಗ ಅದನ್ನು ಕೂಡ ಪವಿತ್ರಾತ್ಮನೇ ಪೂರ್ತಿ ಮಾಡಿ ಆ ಪವಿತ್ರಾತ್ಮನ ಫಲವನ್ನು, ಆ ಪ್ರಸನ್ನತೆಯಲ್ಲಿ ಇದ್ದೀರಾ ಎಂಬುವ ಫಲವನ್ನು ನಿಮ್ಮ ಶರೀರದಲ್ಲಿ ಈಗ ಬಲವಾಗಿ ಪ್ರಕಟಪಡಿಸ್ತಾ ಇದ್ದಾರೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ನಿಮ್ಮ ಶರೀರದ ಕಾರ್ಯಗಳು, ನಿಮ್ಮ ವ್ಯಾಪಾರ ಆಗಲಿ, ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ಮ ಕೆಲಸವಾಗಲಿ, ನಿಮ್ಮ ಕುಟುಂಬವಾಗಲಿ, ನಿಮ್ಮ ಮಕ್ಕಳ ಜೀವನವಾಗಲಿ, ಮದುವೆ ಸಂಬಂಧವಾಗಲಿ, ನೀವು ಏನೇನು ಎದುರು ನೋಡ್ತಾ ಇದ್ದೀರೋ ಈಗ ದೇವರ ಪ್ರಸನ್ನತೆಯಲ್ಲಿ ಇದ್ದೀನಿ ಎಂಬುವ ಆ ಪ್ರಕಟಣೆ ಉಂಟಾಗಿರೋದ್ರಿಂದ ಆ ಪ್ರಸನ್ನತೆಯ ಫಲವಾಗಿ ನೀವು ಶರೀರ ಪ್ರಕಾರವಾಗಿರುವ ಎಲ್ಲ ಏರಿಯಾದಲ್ಲೂ ನೀವು ಪರಿಪೂರ್ಣವಾಗಿ ತೃಪ್ತಿಯಾಗಿ ಅದರ ಫಲವನ್ನು ಅನುಭವಿಸೋರಾಗಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇನ್ನೊಂದು ದಿನ ನೀವು ಬಿಸ್ನೆಸ್ ನಷ್ಟದಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ, ಕೆಲಸದಲ್ಲಿ ತೊಂದರೆಯಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ, ಕುಟುಂಬದಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ, ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ಅಭಿವೃದ್ಧಿ, ಆಶೀರ್ವಾದ ಹೆಚ್ಚಲ್ಲ, ನೀವು ಕೈ ಇಟ್ಟು ಮಾಡುವ ಕಾರ್ಯಗಳೆಲ್ಲ ಸಫಲವಾಗುವುದು, ನೀವು ಏನು ಯೋಚನೆ ಮಾಡ್ತಾ ಇದ್ದೀರೋ ಅದಕ್ಕಿಂತ ಶ್ರೇಷ್ಠವಾದ ಕಾರ್ಯಗಳು ದೇವರು ನಿಮ್ಮಲ್ಲಿ ಪ್ರಕಟಪಡಿಸ್ತಾ ಇದ್ದಾರೆ. ಹಾಗಾದರೆ ಪರಲೋಕವನ್ನೇ ಭೂಮಿಯಲ್ಲಿ ಅನುಭವಿಸುವ ಒಂದು ಜೀವನವನ್ನು ನೀವು ಅನುಭವಿಸ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. ಈಗ ಕೂಡ ಆನ್ಲೈನಲ್ಲಿ ನೋಡ್ತಾ ಇರುವ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸ್ತಾ ಇದ್ದೀನಿ. ಐ ವಾಂಟ್ ಟು ಬ್ಲೆಸ್ ಬ್ರದರ್ ಹರೀಶ್, ಶಿಲ್ಪಾ, ವೆಂಕಟೇಶ್, ಸಿದ್ದವ್ವ, ಬ್ರದರ್ ಬರ್ಮು, ನಮ್ರತಾ, ರೇಖಾ, ಯೇಸುವಿನ ನಾಮದಲ್ಲಿ ಜಾಯ್ನ್ ಆಗಿರುವ ಒಬ್ಬೊಬ್ಬರು ಕೂಡ, ಸಿದ್ದವ್ವ, ಸಂಗೀತ, ಇನ್ ದ ನೇಮ್ ಆಫ್ ಜೀಸಸ್. ಬ್ರದರ್ ಡೇವಿಡ್, ಬ್ಲೆಸ್ ಯು. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ ನಿಮ್ಮ ಒಬ್ಬೊಬ್ಬರನ್ನು ವಿಶೇಷವಾಗಿ, ದೇವರ ಅಭಿಷೇಕ, ದೇವರ ಬಲ, ದೇವರ ಸಾಮರ್ಥ್ಯ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ಜಾಯ್ನ್ ಆಗಿದರೆ ಯು ಕ್ಯಾನ್ ಪುಟ್ ಯುವರ್ ನೇಮ್ ಆ್ಯಂಡ್ ಪ್ಲೇಸ್, ನಿಮ್ಮ ಊರ ಹೆಸರು, ನಿಮ್ಮ ಹೆಸರನ್ನು ಪೇಸ್ಟ್ ಮಾಡಿ. ಐ ವಾಂಟ್ ಟು ಡಿಕ್ಲೇರ್ ಇನ್ ಜೀಸಸ್ ನೇಮ್. ಯಾರಾದರೂ ಹೊಸದಾಗಿ ಜಾಯ್ನ್ ಆಗಿದರೆ ಐ ರಿಲೀಸ್ ದಿಸ್ ಅನಾಯಿಂಟಿಂಗ್, ಈ ಅಭಿಷೇಕವನ್ನು ನಿಮ್ಮ ಮೇಲೆ ರಿಲೀಸ್ ಮಾಡ್ತಾ ಇದ್ದೀನಿ. ದೇವರ ವಾಕ್ಯವನ್ನು ಹಿಡ್ಕೊಳ್ಳಿ, ವಾಕ್ಯದ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬ್ಲೆಸ್ ಯು ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಇನ್ ಜೀಸಸ್ ಪ್ರೆಷಸ್ ನೇಮ್. ಇವತ್ತಿನ ವಾಕ್ಯ ನಿಮ್ಮನ್ನು ಆಶೀರ್ವದಿಸಿದೆ, ಮುಟ್ಟಿದೆ ಅಂತ ನಂಬಿದ್ದೀನಿ. ನೀವು ಇನ್ನೊಂದು ನಾವು ಬಿಲೀವರ್ಸ್ ಚಾಯ್ಸ್ ಒಂದು ಕಾರ್ಯವನ್ನು ಧ್ಯಾನ ಮಾಡೋಣ ಇನ್ನೊಂದು ಸರಿ. ಈಗ ಕೂಡ ಈ ವಾಕ್ಯ ನಿಮ್ಮನ್ನು ಮುಟ್ಟಿದರೆ, ಈಗ ದೇವರ ಪ್ರಸನ್ನತೆ ನಿಮ್ಮಲ್ಲಿ ಇದೆ ಎಂಬುವ ರೀತಿಯಲ್ಲಿ ವ್ಯಕ್ತಪಡಿಸುವುದಾದರೆ ನೀವು ದೇವರನ್ನ ಗಣಪಡಿಸ್ಬೋದು. ದೇವರ ನಾಮ ಮಹಿಮೆ ಉಂಟಾಗಲಿ. ಬ್ಲೆಸ್ ಯು ಬ್ರದರ್ ಅಶೋಕ್. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ದೇವರ ವಾಕ್ಯ ನಿಮ್ಮನ್ನು ಇನ್ನೂ ತಟ್ಟಿ ಎಬರಿಸಿ ಆತ್ಮದ ಫಲವನ್ನು ಅನುಭವಿಸಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬ್ಲೆಸ್ ಯು ಬ್ರದರ್. ಅದರಂತೆ ಪ್ರತಿದಿನ ಸೋಮವಾರದಿಂದ ಶುಕ್ರವಾರ ತನಕ 6 ಗಂಟೆಯಿಂದ 7 ಗಂಟೆವರೆಗೂ ನಾವು ಗೂಗಲ್ ಮೀಟಲ್ಲಿ ಮಾರ್ನಿಂಗ್ ಪ್ರೇಯರ್ ನಡೀತಾ ಇದೆ. ಸೊ ನಿಮಗೆ ಇಂಥ ಒಂದು ಆತ್ಮದ ಆಹಾರ ಪ್ರತಿದಿನ ಬೇಕು ನನಗೆ ಅಂತ ಹೇಳುವುದಾದರೆ ನೀವು ಆ ಸ್ಕ್ರೀನ್ ಮೇಲೆ ಇರುವ ನಂಬರ್ಗೆ ಪ್ರೇಯರ್ ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿದ್ರೆ ನಿಮಗೆ ನಾವು ಪ್ರೇಯರ್ ಲಿಂಕನ್ನು ಕಳಿಸ್ಕೊಡ್ತೀವಿ. ನೀವು ರೆಗ್ಯುಲರಾಗಿ ಜಾಯ್ನ್ ಆಗ್ಬೋದು. ಸೊ ಈ ದಿನಗಳಲ್ಲಿ ದೇವರು ಮಾರ್ನಿಂಗ್ ಪ್ರೇಯರ್ ಮೂಲಕ ಮಹಿಮೆಯಾದ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅದ್ಭುತವಾದ ಸಾಕ್ಷಿಗಳು ಶೇರ್ ಮಾಡ್ತಾ ಇದ್ದಾರೆ. ಆ ಸಾಕ್ಷಿಗಳನ್ನ ಕೂಡ ನೀವು ಇವತ್ತು ಬ್ಲಾಗ್ ಸ್ಪಾಟಲ್ಲಿ ನಾವು ಟೆಕ್ಸ್ಟಾಗಿ ಶೇರ್ ಮಾಡ್ತಾ ಇದ್ದೀವಿ. ಅನೇಕರು ನಿಮಗೆ ತಿಳಿದಿರ್ಬೋದು. ಸೊ ಬ್ಲಾಗ್ ಸ್ಪಾಟ್ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ಮಂತ್ಲಿ ಪ್ರಾಫಿಟಿಕ್ ವರ್ಡ್ ಮತ್ತು ಟೆಸ್ಟ್ ಮನೀಸ್ ಎಲ್ಲ ಅದರಲ್ಲಿ ನಾವು ಶೇರ್ ಮಾಡ್ತಾ ಇದ್ದೀವಿ.
ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮತ್ತು ಭಾನುವಾರ 8:15 ಇಂಗ್ಲೀಷ್ ಆರಾಧನೆ ಇರುತ್ತೆ. ಅದನ್ನು ಇಂಗ್ಲೀಷ್ ಯೂಟ್ಯೂಬಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ಆಮೇಲೆ ಕನ್ನಡ ಆರಾಧನೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಸುತ್ತಮುತ್ತ ಇರುವವರು ಲೊಕೇಶನ್ ಕೂಡ ಹಾಕಿರ್ತಾರೆ ಅಲ್ಲಿ. ಸೊ ಅದರಿಂದ ಅಬ್ಬಿಗೆರೆ, ಬ್ಯಾಂಗ್ಳೂರ್, ಸೊ ಈ ಸುತ್ತಮುತ್ತ ಏರಿಯಾದಲ್ಲಿ ನೀವು ಇರೋರು ಇಲ್ಲಿ ಬಂದು ನೀವು ಭಾಗವಹಿಸ್ಬೋದು. ಅದೇ ಥರ ನಿಮ್ಮ ಕಾಂಟ್ಯಾಕ್ಟ್ಸ್ ಯಾರಾದರೂ ಇದ್ದರೂ ಕೂಡ ನೀವು ರೆಫರ್ ಮಾಡಿ ಇಲ್ಲಿಗೆ ಅವ್ರನ್ನ ಕಳಿಸ್ಕೊಡ್ಬೋದು. ದೇವರ ಪ್ರಸನ್ನತೆಯನ್ನು ಅನುಭವಿಸಿ ದೇವರ ನಾಮ ಮಹಿಮೆ ಪಡುವಂಥ ಕಾರ್ಯಗಳು ನಡೀಲಿ. ಅದೇರಂತೆ ಬೆಲ್ಗಾಂ ಸಭೆಗೆ ಸುತ್ತಮುತ್ತ ಇರೋರು ಅಲ್ಲಿಗೆ ನೀವು ಸಭೆಗೆ ಹೋಗಬೇಕು ಅಂತ ಇದ್ರು ಕೂಡ ಆ ನಂಬರ್ಗೆ ಕಾಲ್ ಮಾಡಿ ಗೈಡ್ ಮಾಡ್ತಾರೆ ನಿಮಗೆ. ಸೊ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನಗಳಲ್ಲಿ ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುವ ಆ ವಾಕ್ಯದ ಪ್ರಕಾರ ಈ ದಿನಗಳಲ್ಲಿ ದೇವರು ಬಲವಾಗಿ ನಮ್ಮನ್ನು ನಡೆಸಿ, ದೇವರ ವಾಕ್ಯ ಬರೀ ಮಾಹಿತಿಯಾಗಿರದೆ ಅದನ್ನು ಅನುಭವಿಸುವ ರೀತಿಯಲ್ಲಿ ಆತ್ಮವಾಗಿಯೂ ಜೀವವಾಗಿಯೂ ನಮ್ಮ ಜೀವಿತದಲ್ಲಿ ಅದು ಪ್ರಕಟವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. Be touched, be blessed, be drenched in God's glory in Jesus' precious name. ಈ ದಿನ ಕೂಡ ದೇವರ ವಾಕ್ಯವನ್ನು ನಮಗೆ ಆತ್ಮದ ಆಹಾರವಾಗಿ ಕೊಟ್ಟು ನಮ್ಮನ್ನು ಬಲಪಡಿಸಿದ್ದಕ್ಕೋಸ್ಕರ ದೇವರಿಗೆ ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಗಾಡ್ ಬ್ಲೆಸ್ ಯು ಆಲ್ ಅಂಟಿಲ್ ವಿ ಕ್ಯಾಚ್ ಅಪ್ ಅಗೇನ್. ನಾವು ಇನ್ನೊಂದು ವಾಕ್ಯವನ್ನು ಧ್ಯಾನ ಮಾಡುವ ತನಕ ದೇವರ ಪ್ರಸನ್ನತೆ ನಿಮ್ಮನ್ನು ನಡೆಸಲಿ, ಅದರ ಫಲವನ್ನು ತೃಪ್ತಿಯಾಗಿ ಅನುಭವಿಸಿ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಬ್ಲೆಸ್ ಯು ಸಿಸ್ಟರ್ ಭಾಗ್ಯ, Sister Shilpa, God bless you. Bless you. God bless you all. Take care.